ದೇವರು ಕೈ ಮುಗಿಯೋಕೆ ಹೋಗ್ಬಿಡ್ದೆ ಒಂದೇ ಸಲ ಬಡ್ಕೊಂಡು ಸಾಯ್ತಾವೆ ಬಿಡತ್ತೆ ಅವರು. ದೇವರು ಕರೆಕ್ಟಾಗಿ ಕೈ ಮುಗಿ ಕುತ್ಕೊಳ್ತೀನಿ ನಾನು ಇಲ್ಲಿ, ಕರೆಕ್ಟಾಗಿ ಬೆನ್ನಿಂದ ನಿಂತ್ಕೊಂಡು ಕೈಯೋ ಅಂತ ಸಾಯ್ತಾ ಒಂದೇ ಸಲ. ಜಾಸ್ತಿ ಮಾತಾಡಬಾರ್ದಂತೆ, ಇವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಹಳೆ ಬಟ್ಲೆ ಕಾಲಿಟ್ಟಿದ್ದ ಇದು ಗೋಲ್ಡ್ ಚೈನು ಸುರೇಶ ಮತ್ತು ಮಗನ ಇದು ಟ್ರೇಡ್ ಮಾರ್ಕ್. ಅವನು ಮಂಡಿ ಉಚ್ಕೊಂಡು ಹೋದ. ಏನೋ ಗಾಡಿ 98 ಲಾಸ್ಟ್ ನಂಬರು ಕಾಗಲಿಲ್ಲ, ಬ್ಲಾಕ್ ಆಗೋಯ್ತು. ಎಂಥ ಬುದ್ಧಿವಂತರು ಇರೋದ್ರೆ ಸುಮ್ಮನೆ ಏನೋ ಭೂಮಿ ಮೇಲೆ ಎಲ್ಲೂ ನಡೀದೇ ಇರುವಂಥ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾಳೆ. ಅದಕ್ಕೆ ಅವಳು ವಿಡಿಯೋ ರೆಕಾರ್ಡ್ ಮಾಡಿದ್ದು. ಇಬ್ಬರು ಸಿಕ್ಬಿಟ್ರು ಮಹಾಶಯರು. ಇವ ಜನ ಕುಣಿಸ್ಕೋಗವ 5439 EE KA09 ಇರಬೇಕು. ಗಾಡಿ ನಂಬರೆಲ್ಲ ಹೋಗಿದೆ. ಡೈಲಿ 2 ಸರಿ 3 ಸಲ ಸಿಗ್ತಾನೆ ಕೊಡು ಇವ ಡೈಲಿ ಗೋಳಿ ಮಗಂತಂದು. ನೋಡ ಅಲ್ಲಿ ಆಮೇಲೆ ಏನು ಹೇಳೋದು, ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಮಾತಾಡಬೇಕು. ನಾನು ಏನದೇನದ ನಮ್ಮ ತುಳ್ಳಾಕೆ ತೆಗೆದು ಏನೋ ಹೋಗ್ಕೊಂಡು ಹೋಯ್ತಾನೆ, ಎಣ್ಣೆ ಹೊಡೆದಿರ್ಬೇಕು ಅಂತ ಸುಮ್ಮನೆ ಆದರೆ ಮಗ ರೈಸ್ ಆಯ್ತವನ. 17 ಕೇರಳ 53M 3528 ಅವ್ರ ಅಮ್ಮ ತುಲ್ನಾಕೆ ಹಿಡ್ದು. ಸರಿ ಬ್ರೋ, ಬರ್ತೀನಿ ನಾನು, ಹೋಗ್ತೀನಿ, ಎಲ್ಲ ಹೋಗ್ಬೇಕು ನಾನು. ಇಲ್ಲಿ ಊಟ ಬರ್ತದೆ. ಎಷ್ಟಿತ್ತು, ಯಾಕೆ ಊರು ಬಿಟ್ರಿ? KA09 ES 5875 ಪ್ಯಾಷನ್ ಹೆವಿ ಹಮಾಯಕ. ಆ ಕಾರ್ನರ್ ಇದೆಯಲ್ಲ, ಚಿಗಡಿಯಾರದಿಂದ ಬರೋ ಕಾರ್ನರು. ನಾನು ಚಿಗಡಿಯಾರ ರೋಡಲ್ಲೇ ಬಂದೆ. ಕಾರ್ನರಿಂಗ್ ಮಾಡುವಾಗ ಫುಲ್ ಒಳಗಡೆ ಬರ್ತಾನೆ, ಹೆವಿ ಒಳಗಡೆಗೆ. ಬಡ್ಡಿ ಮಗಂತಂದು ಹೋಗೋಕ್ಕೆ ಬಿಡೋದಲ್ಲ, ಒತ್ತರಿಸ್ಕೊಳ್ಳೋದು ಅಂತಾರಲ್ಲ ಆ ಥರ ಒತ್ತರಿಸ್ಕೊಂಡು ಹೋಗೋದು ಸೋಳೆ ಮಗಂತಂದು. ಎಲ್ಲ ಫುಲ್ ಬ್ಲಾಕ್ ಮಾಡ್ಕೊಂಬಿಟ್ರು. ವಿತೌಟ್ ಹೆಲ್ಮೆಟು HN 3405 ಫ್ರೀ ಲೆಫ್ಟ್ ಹೋಗ್ತೀನಿ ಅಂದ್ಬಿಟ್ಟು ಸ್ಟ್ರೈಟ್ ಹೋಗ್ತಾ ಇರೋದವ. ಹೇಳ್ಬೇಕಾದ್ರೆ ನಾನು ಕಾದುವುದನ್ನು ಕೈಗೆ ಎತ್ಕೊಂಡ್ಬಿಟ್ಟಿದ್ದೀನಿ. ಪೊಲೀಸ್ ವ್ಯಾನ್ ಅದು 622 ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಂಗೆ ಪೊಲೀಸವರು ಝೀ ಅಂತ ಮುಂದೆ ನಿಲ್ಲಿಸ್ಬಿಟ್ರು ಗಾಡಿ. ನೈನ್ಟೀನ್ AC 584 ಗಾಡಿ ಹೋಗ್ತಾ ಇದೆಯಲ್ಲ, ಮಿನಿ ಲಾರಿ ಅದು, ಹೆವಿ ಸ್ಪಾಕ್ ಅದು. 19 ಅದೆಷ್ಟು ಅಲ್ಲೇ ಬರ್ತದೆ. ನೈನ್ಟೀನ್ AC 584 ಇರಬೇಕು. ಅದು ಮಿನಿ ಲಾರಿ ಅದು, ಹೆವಿ ಸ್ಮೋಕ್, ಹೆವಿ ಅಂದರೆ ಹೆವಿ ಸ್ಮೋಕ್. ಅದು ಯಾರಿಗೆ ಹೇಳ್ತಾ ಇರೋದು ಅಂದರೆ ರೋಡ್ಗೆ ಜಾಯ್ನ್ ಅದ ನಿಲ್ಲಿಸ್ಕೊಂಡಿದ್ದಾರೆ ಲೆಫ್ಟ್ ಸೈಡಲ್ಲೆಲ್ಲ. ಆಮೇಲೆ ರೋಡಿಗೆ ಜಾಯ್ನ್ ಆಗ್ತಾರೆ ಬಳಿ ಭಾಗ ಅವನು. 9B149 ಲಾರಿ, KA09 B149 ಗಾಡಿ ಲಾರಿ ಅದು. ಆ್ಯಕ್ಚುಲಿ ನಿಲ್ಲಿಸ್ಕೊಂಡಿದ್ದ, ಏನೋ ಕೆಲಸ ಮಾಡಿಸ್ಕೊಂಡು ಹೊಗೆ ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನು ನಮ್ಮ ತಿಲ್ಲು ಹೆಂಗಾದರೂ ಹೋಗಲಿ, ಹೊಗೆ ಬಿಟ್ಟ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದೆಲ್ಲ ಗಾಡಿನ ಸಡನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡು ಒಳಗಡೆ ಹೇಳ್ಕೊಂಬಂದ. ನನಗಿದ್ದಿದ್ದು ಎರಡೇ ಆಪ್ಷನ್. ಒಂದು, ಆಗ್ತಾನೆ ಸಿಗ್ನಲ್ ಬಿಟ್ಟಿತ್ತು, ವೆಹಿಕಲ್ಗಳೆಲ್ಲ ಹೋಗ್ತಾ ಇದ್ದೋ, ಅವ್ರಗಳ ಮಧ್ಯೆ ಹೋಗಿ ಸಿಗಾಕೋಬೇಕಾಗಿತ್ತು, ಅಥವಾ ಇವ್ನು ಲಾರಿಗೆ ಹೋಗಿ ಗುದ್ದಬೇಕಾಗಿತ್ತು. ಎರಡರಲ್ಲೊಂದು. ಆ್ಯಕ್ಚುಲಿ ಬ್ರೇಕ್ ಇದೆ, ಮೆಕ್ಯಾನಿಕಲ್ ಡಿಸ್ಕ್ ಬ್ರೇಕ್ ಅಲ್ಲ ಇದು, ಹಿಡಿದ್ರೆ ನಿಲ್ಲೋದಿಲ್ಲ ಗಾಡಿ ಇದು. ಸೊ ಸೂಳೆ ಮಗ ಸ್ಪೀಡ್ ಕಮ್ಮಿ ಮಾಡ್ದ, ಮತ್ತು ಕಷ್ಟಪಟ್ಟು ಸೈಕಲ್ ತುಳಿಬೇಕು. ಸೊ ಈಗೆಲ್ಲ ಪ್ರಾಬ್ಲಮ್ಗಳಾಗುತ್ತೆ. ಅವ್ನು ನಮ್ಮ ಈ ಥರದವ್ರು ತುಂಬ ಜನ ಬಂದರು. ಅದು ಈ ಸೂಳೆ ಮಗ ಸಿಕ್ಕಾಪಟ್ಟೆ ಜಾಸ್ತಿ ತೊಂದರೆ ಕೊಟ್ಬಿಟ್ಟ. ಸ್ವಲ್ಪ ಮಾಡಿದ್ರು ಹೋಗೆ ಇವತ್ತು ಲಾರಿ ಅಡಿಗೆ ಸಿಗಾಕೊಂತಿದ್ದೆ, ಅಥವಾ ಹಿಂದೆ ಬರ್ತಿದ್ದೀವಿ ಇದು ಅಷ್ಟೇ. KA20 AC 7167 20 AC ದೊಡ್ಡದ ಸೇಮ್ ಇದೆ ಕತೆ. ಗಾಡಿ ಇದು
14A39 ಸಮಥಿಂಗ್ ಇದೆ ಗಾಡಿ. ನಂಬರ್ ಬ್ಲಾಕ್ ಆಗಿದೆ. ಪೊಲೀಸವ್ರಿಗೆ ಹುಡುಕೊಡಪ್ಪ ಅನ್ಬೇಕು. ಸೋಳೆ ಮಕ್ಕಳಿಗೆ ಬೈಬಾರ್ದು ಅಧಿಕಾರಿಗಳು. ಏನು ಮಾಡೋಣ ಇಂಥ ಆಟಗೂ ಆಟ ಆಡ್ತಾರೆ. ವಿತೌಟ್ ಹೆಲ್ಮೆಟ್ ಅಂತ ಸಾಯ್ತಾ ಇರ್ತಾರೆ. ಬೋಳಿ ಮಕ್ಕಳು ನಿಂತ್ಕೊಂಡು ಲಾರಿಗಳನ್ನೆಲ್ಲ ಹಿಡಿಯೋಕ್ಕಾಗಲ್ಲ. ನಂಬರ್ ಪ್ಲೇಟೇ ಕಾಣ್ತಿಲ್ಲ. ಅದು ನಂಬರ್ ಪ್ಲೇಟ್ ಬ್ಲಾಕ್ ಮಾಡ್ಕೊಂಡವನೆ ಬೋಳಿ ಮಗ ಅವನು. ಈ ಬೋಳಿ ಮಕ್ಕಳದ್ದು ಇದೊಂದು ಇದ್ದಿದ್ದೆ ಯಾವಾಗಲೂ. ಇದು ಅಷ್ಟೇ KA04 ML 52693. ಅದೇನು ಮಾಡ್ತಾವನೆ ಅಂತ ಅವನ್ನೇ ಕೇಳಬೇಕು. ಇವಂದು ಅಷ್ಟೇ. ಇಲ್ಲಿಂದ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಜನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ರಾಂಗ್ ವೇನಲ್ಲಿ ಹುಲ್ಲು ತೊಗೊಂಬರ್ತಾ ಇರ್ತಾರೆ. ಹುಲ್ಲು ಹಸುಗೆ ಹುಲ್ಲು. ಅದು ಇದು ಏನೋ ಹೇಳೋದು ರಾಂಗ್ ವೇಲೆ ಬರ್ತಾರೆ. ಇದೇ ಗಾಡಿ ಬಂದಿದ್ದಲ್ಲಿ ಸೋಳ ಮಗಂತಂದು ಶಿಲ್ಪಿ ಓದಿ ಸುಮ್ಮನೆ ಹಿಂದೆ ಬರ್ತಾಯಿದ್ದೀನಿ ಅನ್ಪಡೆ ನಾನು ನಡ್ಕೊಂಡು. ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಮ್ರಾದಲ್ಲಿ ಕ್ಲಿಯರ್ ಕವರ್ ಆಗಿದೆ ಅದು. ಬೋಳಿ ಮಕ್ಕಳು ತಂದು ನಾನೇ ವೈಟ್ ಲೈನಿಂದ ಆಚೆ ಬಂದಿದ್ದೀನಿ ಬೋಳಿ ಮಗಂತಂದು. ಹಂಗೂ ಗಾಡಿ ರಿವರ್ಸ್ ತೊಗೊಬರ್ತದಲ್ಲ. ಆ ಕಡೆ ಹುಲ್ಲವರೆಲ್ಲ ಆ ಕಡೆ ಹೋಗ್ಬಿಟ್ಟವ್ರೆ ಇವತ್ತು. ಈ ಭಾಷೆಯರು ಅವರಲ್ಲ, ಇವರೆಲ್ಲ ಹುಲ್ಲು ತೊಗೊಂಡು ಈ ಕಡೆಯಿಂದ ಬರ್ತಾರೆ. ಬಹುಶಃ ಎಲ್ಲೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ಟಲ್ಲಿ G845 ಗಾಡಿ. ಅದು ಬಿದೋಗಿದೆ ಗಾಡಿ. ಅದು 2ನೇ ಸರಿ ಮೀಟ್ ಮಾಡ್ತಾರೆ ನಾನು ಇವನ್ನ. ಅಲ್ಲಿ ಆಟೋಯಿಂದ ಈಚೆಗೆ ಏನೋ ಲಗೇಜ್ ಹಾಕ್ಕೊಂಡಿದ್ದಾನೆ. ಆ್ಯಕ್ಚುಲಿ ಈ ಗಾಡಿ 2ನೇ ಸರಿ ಮೀಟ್ ಮಾಡ್ತಾರೆ. ಅಂದರೆ ಮೊದಲನೇ ಸರಿ ಗಲ್ಫ್ ಕೋರ್ಟ್ ಹತ್ರ ಮೀಟ್ ಮಾಡಿದೆ. ಗಲ್ಫ್ ಕೋರ್ಟ್ ಇದೆಯಲ್ಲ, ಅಲ್ಲೇ ಮೀಟ್ ಮಾಡಿದ್ದು. ಬಸ್ ಆ ಕಡೆ ಜಾಸ್ತಿ ಜಾಗ ಇದೆ. 5287 KA09F. ಸಿಕ್ಕಾಪಟ್ಟೆ ಜಾಗ ಇದೆ ರೈಟ್ ಹ್ಯಾಂಡ್ ಸೈಡಲ್ಲಿ. ಲೆಫ್ಟ್ ಹ್ಯಾಂಡ್ ಬೆಲ್ಟ್ ಸಾಯ್ತಾ ಇದ್ದಾರೆ ಅವನು. ರಾಂಗ್ ವೇನಲ್ಲಿ ಹೋದ. ಬಟ್ ಇವಾಗ ಈ ಸ್ಕೂಟ್ರ್ ಸುಜುಕಿ ಆಕ್ಸೆಸ್ ಕವರ್ ಮಾಡಬೇಕಿತ್ತು. ನಂಬರು ಕವರ್ ಮಾಡೋಕ್ಕಾಗಲಿಲ್ಲ. ಗಾಡಿ ನಂಬರ್ ಪ್ಲೇಟೇ ಇದೆ, ಅದರೆಲ್ಲ ನಂಬರ್ ಹಳ್ಸೋಗಿದೆ. ಅದಕ್ಕೆ ಪೊಲೀಸರು ಬೈಯೋದು ನಾನು. ವಿತೌಟ್ ಹೆಲ್ಮೆಟ್ ಅಂತ ಸಾಯ್ತಾರೆ. ಬಿಕ್ಕಿ ಯಾವ ಕೆಲಸ ಮಾಡಲ್ಲ ಅಂತ. ಇದಕ್ಕೆ ಗಾಡಿ ಇಲ್ಲಿ ಕಾಣ್ತಾ ಇದೆ ನಂಬರ್ ಪ್ಲೇಟ್ ಎಲ್ಲ ಹಾಕಬೇಕು, ಅಲ್ಲಿ ಹಾಕಬೇಕು, ಹೆಂಗೆ ಹಾಕಬೇಕು ಹಂಗೆ ಹಾಕಬೇಕು. ಅದಕ್ಕೆ ರೂಲ್ಸ್ ಇಲ್ವಾ? 41A9988 ಗಾಡಿ. ಅದು ಫೋರ್ಸ್ ಧರ್ಮಶಾಸ್ತ್ರದ ಏನೋ ಬರೆದಿತ್ತು ಗಾಡಿ ಮೇಲೆ. ಹೆವಿ ಸ್ಪೀಡಲ್ಲಿದ್ದ. ಅವರೊಂದು ಮಾಡಿಲ್ಲ. ಹೇಳು ಅವಶ್ಯಕತೆ ಇಲ್ಲ. ಕ್ಲೀನಾಗಿ ಕವರ್ ಆಗಿದೆ ಎಲ್ಲ. ಆ್ಯಕ್ಚುಲಿ ಈಗ ಅದನ್ನು ಕ್ಯಾಮ್ರಾ ಇಟ್ಕೊಂಡು ಸೈಕಲ್ ರೈಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬ್ರೇಕ್ ಸರಿ ಇಲ್ಲ. ಇದು ಬ್ರೇಕು ಸರಿ ಇಲ್ಲ, ಗಾಡಿಯೂ ಸರಿ ಇಲ್ಲ. ಆಕ್ಸಿಡೆಂಟ್ ಆಗಿರೋ ಗಾಡಿ ಇದು. ಆ ಕಡೆ ಈ ಕಡೆ ಓಡಾಡುತ್ತೆ. EB5866 ಸುಜುಕಿ. ಇದ್ರ ವಿಶೇಷತೆ ಏನು ಅಂದರೆ 2-3 ಸರಿ ರೋಡಲ್ಲಿ ಮೀಟ್ ಮಾಡಿದ್ದಾನೆ. ಕೂರಿಸ್ಕೊಂಡು ಹೋಗಿಲ್ಲ. ಆಮೇಲೆ ಸಿಟಿಲಿ ಆ್ಯಕ್ಚುಲಿ ಫಸ್ಟ್ ಇವ್ರು ಮೀಟ್ ಮಾಡಿ ಮಾತಾಡಿದ್ದು. ಇಲ್ಲಾಂದ್ರೆ ಇಲ್ಲಿ ನಂಜನಗೂಡು ರೋಡಲ್ಲಿ ನೋಡ್ತಾ ಇರ್ತೀವಿ. ಎಲ್ಲಿಗೆ ಹೋಗ್ತೀಯಾ, ಏನು ಆಯ್ತಾ, ಕ್ವಶನ್ ಎಲ್ಲ ಮಾತಾಡ್ಸಾದ್ಮೇಲೆ ನೆಕ್ಸ್ಟು ಪುನಃ ಅಗೇನ್ ಇದು ಹೊಸಬ್ದು ಹೊಡೋಬೇಡ. ಸೊ ಇದೇ ರೋಡಲ್ಲಿ ಹೋಗ್ಬೇಕಾದ್ರೆ 2-3 ಸರಿ ರ್ಯಾಗಿಂಗ್ ಮಾಡ್ಕೊಂಡು ಹೋಗ್ತಾನೆ. ಅಂದರೆ ಲಿಫ್ಟ್ ಕೇಳ್ತಿರ್ತೀನಲ್ಲ, ಅವಳು ತಮ್ಸಪ್ ತೋರಿಸ್ಕೊ ಹೋಗೋದು. ಅವು ಹೊತ್ತಿಗೆ ಅನ್ಕೋಗೋದು. ಆ ಥರ ಏನಾರ ಮಾಡ್ಕೊ ಹೋಗ್ತಾಯಿದ್ದ. ಇವತ್ತು ಒಳ್ಳೆ ಕೆಲಸ ಮಾಡಿದೆ. ಹಂಗೆ ಅಂದ್ಕೊಂಡು ಕತೆ ಹೊಡೆದ. ಅವ್ರು ಸೈಕಲ್ ಇಸ್ಕೊಂಡಿದ್ದಕ್ಕೆ ಒಳ್ಳೆ ಪ್ರಚಾರ ಮಾಡ್ತಾಯಿದ್ದೀನಿ. ಸೈಕಲ್ ಕೊಡ್ಸೋರು ನನಗೆಲ್ಲ ಸೈಕಲ್ ಕೊಡ್ಸಿದ್ರು ಅಂತ. S3524 ಹೋಂಡಾ. ಹೌದು, ಹೋಂಡಾ ಆ್ಯಕ್ಟಿವಾ ಗಾಡಿ. ಅದು ವೈಟ್ ಕಲರ್ದು. ಹಳ್ಳಿ ಗಮರ್ ಥರ ಇದ್ದ ಸೂಳೆವಾಗ ಫುಟ್ ರೆಸ್ಟಲ್ಲಿ ಹೊಡ್ಕೊಂಡು ಹೋಗೋ ಪ್ರಯತ್ನ. ಸೈಕಲ್ ಎಳ್ಕೊಂಡಿಲ್ಲ ಅಂದರೆ ಕಾಲಿಗೆ ಹೊಡ್ಕೊಂಡೇ ಹೋಗ್ತಾಯಿತ್ತು. ಅದನ್ನು ಕಾಲಿಗೆ ಹೀಗೆ ಸರಿಯಾಗಿ ಆ ಸ್ಪಾಟ್ ಕುಡಿಯೋದು. ಬಂದಾಕೆ 2 ಇದಾಯ್ತು. ಇದು ಅಷ್ಟೇ ಫುಟ್ ರೆಸ್ಟ್ ಹಾದಲ್ಲಿದೆ. ಆದರೆ ಹಿಂದೆಡದು ಲೇಡೀಸ್ ಫುಟ್ ರೆಸ್ಟ್ ಫೋಲ್ಡ್ ಮಾಡಿದ್ದಾನೆ. ಒಟ್ಟಲ್ಲಿ ಕ್ಲೋಸಪ್ಪಲ್ಲಿ ಹೋದ.
EW11794 ವಾಚ್ ಲೋಡು ಅಂತ. ಆ್ಯಕ್ಚುಲಿ ಕಷ್ಟ. ಆ್ಯಕ್ಚುಲಿ ಈ ಸೈಕಲ್ ಹೊಡಿಬೇಕು ಅಥವಾ ರೋಡಲ್ಲಿ ವೆಹಿಕಲ್ ಯೂಸ್ ಮಾಡಬೇಕು ಅಂದರೆ ಒಂದು ಗೋಪ್ರೋ ಕ್ಯಾಮ್ರಾ ಅಥವಾ ಯಾವುದೋ ಒಂದು ಆ್ಯಕ್ಷನ್ ಕ್ಯಾಮ್ರಾ ಇರಬೇಕು. ಇಲ್ಲೇ ಇದ್ದರೆ ಮಾಡೋಕ್ಕಾಗಲ್ಲ, ಓಡ್ಸೋಕ್ಕಾಗಲ್ಲ, ಹೆವಿ ಕಷ್ಟ. ಅದರೊಳಗೆ ಈ ಸೈಕಲ್ ಒಂದು ಕೈಲಿ ಇಟ್ಕೊಳ್ಳೋದೆ, ಎರಡು ಕೈ ಬಿಡೋ ಮಾತೇ ಇಲ್ಲ. ಒಂದು ಕೈ ಬಿಟ್ಟ ತಕ್ಷಣ ಒಂದು ಕೈಯಲ್ಲೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅಳ್ಳಾಡುತ್ತೆ ಸೈಕಲ್, ಡೊಂಕ ಪಿಂಕ ಹೋಗುತ್ತೆ. ರಾಂಗ್ ವೇ ಬರ್ತಾರದು ಸುಳೆ ಮಗ. HL1519 ಅದು. ಈ ಥರದ್ದು ಸಿಕ್ಕಾಬಟ್ಟೆ ಗಾಡಿಗಳು ಬಂದವು ರೊಂಬೆನಲ್ಲಿ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ಒಬ್ಬ ಲೈವ್ ಸಿಕ್ಕಾಕೊಂಡು ಅಲ್ಲೂ ಒಬ್ಬ ಬರ್ತಾ ಇದ್ದಾನೆ ಬೃಹಸ್ಪತಿ, ಇಲ್ಲ ಒಳಗಡೆ ಲೆಫ್ಟಿಗೆ ತೊಗೊಬಿಟ್ಟ ಅಲ್ಲಿ. ಗಾಡಿ ಸೈಕಲ್ ಸರಿ ಇಲ್ಲ ಇತ್ತು, ಹೊಡೆದು ಸುಸ್ತಾಗೋದ್ರಿಂದ ಸಿಗುತ್ತೆ. ಒಳ್ಳೆ ಗೇರ್ ಸೈಕಲ್ ತೊಗೊಬಿಟ್ರೆ ಈಸಿಯಾಗಿ ಹೋಗ್ಬೋದು, ಆರಾಮ್ಸೆ ಬರ್ಬೋದು. ಇಲ್ಲಿ ಆ್ಯಕ್ಚುಲಿ ಒಂದು 51 MQ-6344 ಗಾಡಿ, ಇದಲ್ಲದೆ 2 ಗಾಡಿ ಹೋಯ್ತು. ಈಗ ತೆಗಿತಿರೋದು ಏನಕ್ಕೆ ಅಂದರೆ ಇಲ್ಲಿ ವೆಹಿಕಲ್ಗಳ ಬಿಡ್ತಾರಲ್ಲ, ಅದರಿಂದ ನನಗೆ ಸಮಸ್ಯೆ ಆಯಿತು, ಅದಕ್ಕೆ ಹೇಳ್ತಾ ಇರೋದು. ಏನು ಮಾಡ್ತಾರೆ ಅಂದರೆ, ಹೌದು ನನಗೆ ತೊಂದರೆ ಹಿಂಗಾಗಿದ್ದು ಅಂದರೆ ಅವರು ಟಿಕೆಟ್ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು, ತಿಗ ಮುಚ್ಕೊಂಡು ರೂಲ್ಸ್ ಪ್ರಕಾರ. ಅವರು ಇಲ್ಲಿ ಈ ಟೋಲ್ ಗೇಟಲ್ಲಿ ಇಲ್ಲಿ ಜನಗಳ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ನಿಂತ್ಕೊಳ್ತಾರೆ, ಓಕೆನಾ. ಇವರು ಇಲ್ಲಿ ದುಡ್ಡು ವಸೂಲಿ ಮಾಡ್ಕೊಳ್ಳೋದ್ರಿಂದ ಸ್ಲೋ ಆಗುತ್ತೆ. ನಾನು ಬೈಕಲ್ಲಿ ಬಂದರೆ ಓಕೆ ಒಪ್ಕೊಳ್ಳೋಣ, ಸೈಕಲ್ಲೇ ಬರ್ತಾ ಇರೋದು, ಸ್ಪೀಡ್ ಕಮ್ಮಿ ಆಗುತ್ತೆ. ಮತ್ತು ಕಷ್ಟಪಟ್ಟೆ ಹಪ್ಪಿದೆ ತುಳ್ಕೊಂಬಂದಿರ್ತೀನಿ, ಸ್ಪೀಡ್ ಮೇಂಟೈನ್ ಆಗಲ್ಲ. ಪುನಃ ಇನ್ನೊಂದ್ಸರಿ ಫಸ್ಟಿಂದ ತುಳಿಬೇಕು. ಜೊತೆಗೆ ಅವ್ರು ಬಿಡೋ ಹೊಗೆಗಳೆಲ್ಲ ಕುಡ್ಕೊಂಡು ನಿಂತಿರ್ಬೇಕು. ನಾನು ಹಿಂದ್ಗಡೆ ಜಾಗ ಇದೆಯಲ್ಲ, ಅವನು ದಾರಿಕೆ ಎಳಿತಾ ಇದ್ದಾನೆ ಹಿಂದ್ಗಡೆ ಜಾಗ, ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದೆ, ಚರಕ್ಕಂತ ಎಳಿತಾನೆ ಬಡಿ ಮಗ. ಸೊ ಅಲ್ಲಿ ಹೋಗೋಕ್ಕೆ ಜಾಗ ಇರಲಿಲ್ಲ ನನಗೆ, ಇಲ್ಲೇ ಲೆಫ್ಟ್ಗೆ ಹೋಗಬೇಕು. ಆ ಥರ ಇಲ್ಲ, ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾರೆ ಗೊತ್ತಾಗೋಯ್ತು ಅವ್ನಿಗೆ, ಅದಕ್ಕೆ ಆ ಕಡೆ ಕೈ ತೋರಿಸ್ತಾ ಇರೋದು ಬೋಳಿ ಮಗ ಅಂತಂದು. ಎಂಥದ್ದಿಲ್ಲ, ಒಂದು ವೆಹಿಕಲ್ ಬರಲಿಲ್ಲ ಈಗ ನೋಡಿ, ನಿಲ್ಸ್ಬಿಡಲ್ಲ. ಇವನು ಯಾಕೆ ಅರೌಂಡ್ ಮಾಡ್ತಾನೆ ಗೊತ್ತಿಲ್ಲ. K11F510 ಸುಮಾರು ಒಂದು 4-5 ಗಾಡಿಗಳು ಹೋಗೋದು. ಕೇಳಿ ನೋಡ್ಕೊಳ್ರಪ್ಪ ಹಂಗೆ ಒಂಚೂರು. ಆ ಟೋಲ್ಗೇಟನ್ನ ವಾದ ವಿವಾದ ಮಾಡ್ತಾನೆ. K04 MG3776 ಆರ್ಗನೈಸ್ಡ್ ಇದೆಲ್ಲ. ಅಪೇ ಗಾಡಿ ಹೋಯ್ತಾ ಇರೋದು, ಟಾಟಾ ಬೋಲ್ಟು. ಏನಾದರೂ ಆಗಲಿ, ಹಾಳ್ಬಿದ್ದೋಗಲಿ, ಯಾರ ಇನ್ಫ್ಲೂಯೆನ್ಸ್ ಮೇಲಾದರೂ ಹೋಗಲಿ ಒಟ್ಟಲ್ಲಿ. ಇಲ್ಲಿ ಕಾರ್ಗಳು ಎಲ್ಲ ಹೆವಿ ವೆಹಿಕಲ್ಗಳು ಇಲ್ಲೇ ಬಂದರೆ ಓಡಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಸೈಡ್ಗೆ ಹಾಕ್ಕೊಂಡಿರೋದು, ಏನೋ ವಾದ ವಿವಾದ ಮಾಡ್ತಿದ್ದವರು ಎಲ್ಲ ಆರ್ಗನೈಸ್ಡ್ ಇವರು, ಇದೆಲ್ಲ ಬೇಕಂತ ಕ್ರಿಕ್ ಮಾಡ್ತಾ ಇರೋದು. ಗಾಡಿ ಇಲ್ಲೇ ಹೋಯ್ತಾರೆ ಹುಡುಗರು, ಅಲ್ಲೇ ಹೋಯ್ತಾರೆ ಒಂದು ಸೆಕಿ. ಇಲ್ಲಿ 3 ಗಾಡಿ ಹೋಯ್ತು, ಕ್ಯಾಮ್ರಾ ಆಫ್ ಮಾಡ್ತಾ. 4ನೇದು ಇದು ಆಟೋ, ಇಲ್ಲೂ ಬರ್ತಾವೆ ನೋಡಪ್ಪ, ಎಲ್ಲ ಇಲ್ಲೇ ಬರೋದು. ಯೋಚನೆ ಮಾಡೋಂಗೇ ಇಲ್ಲ. ಹೆಬ್ಬುಲಿ ವಾಹನ, ಹೆಬ್ಬುಲಿ ಏನೋ ಸ್ವಿಫ್ಟ್. ಈ ಟೋಲ್ಗೇಟಲ್ಲಿ, ಆ ಕಡೆ ಟೋಲ್ಗೇಟಲ್ಲಿ ಎಷ್ಟು ವೆಹಿಕಲ್ ಹೋಗ್ತವೆ, ಅದಕ್ಕಿಂತ ಹೆಚ್ಚಿಗೆ ಗಾಡಿ ಇಲ್ಲಿ ಹೋಗ್ತವೆ. ಸ್ವಿಫ್ಟ್ ಇವೆಲ್ಲ ಏನು ಇನ್ಫ್ಲೂಯೆನ್ಸ್ ಮೇಲೆ ಹೋಗ್ತಾರೋ, ಕಾಸು ಕೊಟ್ಟು ಹೋಗ್ತಾರೋ ದೇವ್ರಿಗೆ ಗೊತ್ತು. ER1638 ಗಾಡಿ ಸ್ಪ್ಲೆಂಡರ್ ಹೋಗ್ತಾ ಇದೆಯಲ್ಲ, ಅದು ಗಾಡಿ ಪಂಚ, ಅದು ಪುಟ್ಸ್ವಾಮಿಯವರ ಬಾಲಗೋಚಿ. ಅದು ಆ್ಯಕ್ಟಿಟ್ಯೂಡ್ ಏನಪ್ಪ ಅಂದರೆ, ಅಲ್ಲಿ ಇದು ದೇವಸ್ಥಾನ ಇದೆಯಲ್ಲ, ಮೈಸೂರಿಂದ ಬಂದೆ, ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕಾಲ ಹತ್ರ ಏನೋ ಮುಳ್ಳು ಚುಚ್ಚಿಬಿಟ್ಟೈತಲ್ಲ, ಬಡ್ಡಿ ಮಗ ನೋಯ್ತಾ ಇದೆ. ಅದೇ ನೋಡೋದ, ಸ್ವಲ್ಪ ನೀರು ಕುಡಿಯೋಣ ಅಂದ್ಕೊಂಡು ಟಾಯ್ಲೆಟ್ಗೆ ಹೋಗ್ಬೇಕಿತ್ತು. ಸೊ 3 ಕೆಲಸ ಆಗುತ್ತೆ ಅಂತ ಇಲ್ಲಿ ಒಂದು ಬ್ರೇಕ್ ತೊಗೊಂಡ. ಸೊ ಓಕೆನಾ. ಸೊ ಅಲ್ಲಿ ಇವನ ಹತ್ರಕ್ಕೆ ಹೋಗಲಿ ಅಂತ HT3948 ಅದು HT3948 ಗಾಡಿ. ಎಲ್ಲರೂ ನೋಟಿಸ್ ಮಾಡಬೇಕಾಗಿರೋ ವಿಷಯ, ಎಲ್ಲರಲ್ಲೂ ಒಂದೇ ಯೂನಿಕ್ ಫೀಚರ್ ಅಂದರೆ ಎಲ್ಲರೂ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಬಂದರು. JQ7523 ಗಾಡಿ ರಾಂಗ್ ವೇಲ್ ಬರಲಿ, ಅದಕ್ಕೆಲ್ಲ ಸದ್ಯಕ್ಕೆ ಇದೆಲ್ಲ ಆರ್ಗನೈಸ್ಡ್ ಇದು. ಅಂದರೆ ಮಧ್ಯ ಸಿಗಾಕ್ಸೋದಕ್ಕೆ ಬೇರೆ ವೆಹಿಕಲ್ಗಳ ಮಧ್ಯ ಸಿಗಾಕ್ಸಿ HA649 ಇದು. HA649 ಗಾಡಿ ಇದು. ಕಾಲಲ್ಲಿ ತಗಲಿಸ್ಕೊಂಡು ಹೋಗೋ ಪ್ಲ್ಯಾನ್ ಆಗೋದು. ಸ್ಕಿನ್ ಡಿಸೀಸ್ ನೋಡಿದ್ರ, ಮೆಡಿಕಲ್ ಬಾಫಿ ಹತ್ರ ರಿಟರ್ನ್ ಮಾಡ್ತಾ ಇರೋದು. ಆ್ಯಕ್ಚುಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪುಟ್ಟರಾಜಮ್ಮನ ಯಾರೋ ಬೊಮ್ಮ ಇದ್ದಾಳೆ ಅಲ್ಲಿ ವಯಸ್ಸಾದವರು. ಸೊ ಅವ್ರಿಗೂ ಈ ಥರ ಪ್ರಾಬ್ಲಮ್ ಇದೆ.
ಅಂದರೆ ಈ ಥರ ಪ್ರಾಬ್ಲಮ್ ಅಂದರೆ ಸ್ಕಿನ್ನಲ್ಲಿ ವೈಟ್ ಪ್ಯಾಚಸ್ ಬರುತ್ತಲ್ಲ ಅದು ಆ ಸಮಸ್ಯೆ ಇದೆ. ಸೊ ಆ ಥರ ನಿಮಗೂ ಬರೆಸ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಈ ಡೈರೆಕ್ಟ್ ಬೃಹಸ್ಪತಿಗಳು ಆಗಲೇ ಶುರು ಏನು ಕೆಮ್ಮಾಗೆ ಇಲ್ಲ ಇದೆ ರೆಡಿಯಾಗಿರ್ತಾರೆ ಎಲ್ಲದಕ್ಕೂ. ಇವರು ಫ್ಯಾಕ್ಟ್ರಿ ಆನ್ ಮಾಡ್ಕೊಂಡವ್ರೆ. ಫ್ಯಾಕ್ಟ್ರಿ ಅಂದರೆ ಹೊಗೆ ಸೈಕಲ್ ನಿಲ್ಸೋಂಗೆ ಇಲ್ಲ, ಇಲ್ಲಿವರೆಗೂ ಪಾರ್ಕ್ ಮಾಡ್ಬಿಟ್ರೆ ಎಲ್ಲ ಆರ್ಗನೈಸ್ಡ್ಗಳು. ನಾನು ಬಂದು ಇಲ್ಲಿ ಪಾರ್ಕ್ ಮಾಡ್ತೀನಿ ಅಂತ ಗ್ಯಾರಂಟಿ. ಇಲ್ಲಿ ತಂದು ಬ್ರೇಕ್ ಮಾಡಿ ಬ್ರೇಕ್ ತೊಗೊಂಡೇ ಅಂತ ಗ್ಯಾರಂಟಿ ಇವ್ರುಗಳಿಗೆ. ಅದಕ್ಕೆ ಎಲ್ಲ ಪೂರ್ತಿ ಆರ್ಗನೈಸ್ ಮಾಡಿರೋದು. ಇವ್ರು ಶುರು ಮಾಡ್ದ ಈಗ ಊರಾಗ ಬಿಡೋಲ್ಲ. ಅದೇ ಗುರು ಅಲ್ಲಿಗೆ ಹೋಗಲಿ, ಮೆಡಿಕಲ್ ಸ್ಟೋರ್ಗೆ ಹೋಗಲಿ ಅಂತ ಗೊತ್ತಾಯ್ತವು. ಪಂಚೆ ಯಾಕೆ ಅವನಿಗೆ ಕಾಣ ಚಡ್ಡಿ ಅಷ್ಟು ಚೆಂದ ತೋರಿಸ್ಕೊಡೋಣ ಅವನಿಗೆ. ಪೊಲೀಸ್ K55G7030 ಇವರೊಬ್ಬರು ಬಾಕಿ ಇದ್ದರು. ಇವರು ತಂತ ಹಾಕಿದ್ರು. ಇಲ್ಲಿ ವ್ಯಾನ್ ತಂದು ನಿಲ್ಲಿಸಿದ ಹಿಂದೆ ಕಥೆ ಇದೆ. ಏನಪ್ಪ ಅದು ಅಂದರೆ, ಈಗ ಸ್ವಲ್ಪ ಹೊತ್ತು ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಸುರೇಶ್ ಭವನ್ ಮೀಟ್ ಮಾಡೋದಿಲ್ಲ, ಸುರೇಶ್ ಭವನ್ ಮಗನ ಹತ್ರ ಮೊಬೈಲ್ ಚಾರ್ಜ್ ಮಾಡಿಸ್ತೀನಿ, ಅವ್ರು ಇನ್ವೈಟ್ ಮಾಡಿದ್ರೆ ಹೋಗ್ತೀನಿ ಗೃಹ ಪ್ರವೇಶಕ್ಕೆ. ಇನ್ವೈಟ್ ಮಾಡಿಲ್ಲ ಅಂದರೆ 1ನೇ ತಾರೀಕು ಸಿದ್ದರಾಜನ್ ಮೀಟ್ ಮಾಡ್ತೀನಿ, ಹೋಗಿ ಜೊತೆಗೆ ಸುರೇಶ್ ಭವನ್ ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಬರ್ತಾರಲ್ಲ ಅಲ್ಲಿ ನಮ್ಮ ಮಮ್ಮಿನ ಮೀಟ್ ಮಾಡ್ತೀನಿ, ಮಮ್ಮಿನ ಮಾತಾಡಿಸ್ತೀನಿ ಅಂತ ಸೋಷಿಯಲ್ ಮೀಡಿಯಾದ ಸ್ಟೇಟಸ್ ಅಪ್ಡೇಟ್ ಮಾಡಿದೆ. ಸೊ ತಕ್ಷಣ ಈ ಪೊಲೀಸರು ಬಂದು ವ್ಯಾನ್ ನಿಲ್ಲಿಸೋದು. ಆ್ಯಕ್ಚುಲಿ ಯಾಕೆ ಅಂದರೆ ಅವರು ಸುರೇಶ ಪೊಲೀಸರು ಕರೆಸ್ತಾರೆ ಅಂತ ಥ್ರೆಟ್ ಎದುರಿಸೋದಕ್ಕೆ ಈ ಥರ ತಗೊಂಡು ನಿಲ್ಲಿಸಿರೋದು. ಆ್ಯಕ್ಚುಲಿ ಹೇಳಿದ್ದು ಅದೇ ಕೆಲಸ ಮಾಡ್ತೀರಿ ಈಗ. ಆ್ಯಕ್ಚುಲಿ ಬಟ್ಟೆ ಏನೋ ಸೀರೆ ಹೊಡೆತಾಳೆ, ಏನಾದರೂ ಆಗಲಿ ಅದೇ ಕೆಲಸ ಮಾಡೋದು. ಈಗ ಹೇಳಿದ್ನಲ್ಲ ಅಷ್ಟೇ ಕೆಲಸ ಮಾಡೋದು. ಇದಕ್ಕೆ ಹೋಗ್ತೀನಿ ದೇವಸ್ಥಾನಕ್ಕೆ, ಸುರೇಶ್ ಮಗನ ಹತ್ರ ಹೋಗ್ತೀನಿ, ಮೊಬೈಲ್ ಚಾರ್ಜ್ ಮಾಡಿಸ್ಕೊಡ್ತೀನಿ, ಸೀದಾ ವಾಪಸ್ ಬರ್ತೀನಿ. ಮತ್ತು ಸುರೇಶ್ ಮೋಹನ್ ಹತ್ರ ಏನು ಹೆಲ್ಪ್ ಕೇಳೋಕೆ ಹೋಗೋದಿಲ್ಲ. ಅವ್ರು ಇನ್ವೈಟ್ ಮಾಡೋರು ದೇವಸ್ಥಾನಕ್ಕೆ ಹೋಗ್ತೀನಿ, ಗೃಹ ಪ್ರವೇಶಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಏರಿಯಾಗೆ ಹೋಗ್ತೀನಿ, ಮನೆಗೆ ಹೋಗೋಲ್ಲ, ಹೋಗಿ ನಮ್ಮ ಮಮ್ಮಿ ಮಾತಾಡ್ಸ್ಕೊಂಡು ಬರ್ತೀನಿ. MA 720 ಬರೀ ಏರ್ ಚೆಕ್ ಮಾಡಿಸ್ಕೊಳ್ತಿರೋದು. 1 ಲೀಟ್ರ್ ಪೆಟ್ರೋಲ್ ಹಾಕ್ಸಿಲ್ಲ ಅವ್ನು. ನಮ್ಮ ತುಲ್ನಾಕೆ ಗಾಡಿ ಲೆಫ್ಟ್ ಮುಂದ್ಗಡೆ ಪಾಸ್ ಆಯ್ತಾನೆ, ಮುಂದ್ಗಡೆಯಿಂದ ಒಳಗಡೆ ಹೋಗ್ತಾನೆ. ಅಂದರೆ ನಾನು ಬೆನ್ನಿಂದೆ ಹೋಗೋದಿಲ್ಲ ಇದಕ್ಕೆ ಪೆಟ್ರೋಲ್ ಬ್ಯಾಂಕ್ ಒಳಗಡೆಗೆ, ನಾನು ಬೆನ್ನು ಮುಂದ್ಗಡೆ ಹೋಗ್ತಾನೆ. ಗ್ಯಾಸ್ ತುಂಬಿಸ್ತೀವಿ ಅಂತ, ಅಂದರೆ ಊಟ ಸಿಗೋಲ್ಲ ಮಧ್ಯಾಹ್ನ ಅಂತ ಅವ್ರು ಹೇಳ್ತಾ ಇರೋದು. ಊಟ ಏನೂ ಕೊಡಿಸಲ್ಲ, ಗ್ಯಾಸ್ ತುಂಬಿಸ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಟೈಮು ಗಡಿಯಾರ ನಡೀತಾ ಇಲ್ಲ. ಟೈಮ್ ಕಳೆದೇನಕ್ಕೆ ಅಂದರೆ ವಾಚ್ ಫಾರ್ ನೋಡು ಅಂತ. ಆ್ಯಕ್ಚುಲಿ ಸರಿಯಾಗಿ ರೆಕಾರ್ಡ್ ಮಾಡಬೇಕು. ಊರುಬಿಡೋದು ಆ್ಯಕ್ಚುಲಿ ಟೇಬಲ್ ನೋಡು 43K6656 ಗಡಿ ವಿಡಿಯೋ ಹಿಡಿಸ್ತಾರೆ. ಇದು ಆ್ಯಕ್ಚುಲಿ ರೆಕಾರ್ಡ್ ಆಗಿದೆ, ಏನೋ ಐಡಿಯಾ ಇಲ್ಲ. ಅದಕ್ಕೋಸ್ಕರದೇ ರೆಕಾರ್ಡ್ ಮಾಡಿತ್ತು ಅದು. ಅಂದರೆ ಅದಕ್ಕೆ ಕಣ್ಣು ಮುಂದೆ ಎಲ್ಲ ತೊಗೊಂಡೋಗ್ತೀವಿ ಅಂತ ನೋಡು ಅಂತ ತೊಗೊಂಡೋಗ್ತಿರ್ತೀವಿ. ರಾಯಲ್ ಬ್ಲೂ ಆ್ಯಕ್ಚುಲಿ ಇಲ್ಲಿ ಒಂದು ಸೈಕಲ್ ನಿಲ್ಲಿಸ್ಬಿಟ್ಟಾರೆ. ಆ್ಯಕ್ಚುಲಿ ಸುರೇಶ್ ಮಾವ್ ಅವರು ಬರೋದಕ್ಕೆ, ಸುರೇಶ್ ಮಾವ್ ಅವರು ಗೃಹ ಪ್ರವೇಶ ಇದೆಯಲ್ಲ, ಅದು ಸ್ವಲ್ಪ ಅವರು ಸ್ಕಿಪ್ ಮಾಡೋದಕ್ಕೆ ಯಾವುದೇ ರೀಸನ್ ಯಾವುದೇ ಚಾನ್ಸಸ್ ಇಲ್ಲ. ಅಯ್ಯೋ ಸಿಕ್ಕಲಿಲ್ಲಪ್ಪ ಅದಕ್ಕೆ, ಅದಕ್ಕೆ ನಾವು ಕರೀಲಿಕ್ಕಾಗಲಿಲ್ಲ ಹಿಂಗೆ ಅಂತ ಹೇಳುವಾಗ ಅದಕ್ಕೋಸ್ಕರ ಸ್ಲಾಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಮೊಬೈಲ್ ಚಾರ್ಜ್ ಮಾಡಿಸಿ ಹೋಗ್ತೀನಿ. ಜೊತೆಗೆ ಮೊಬೈಲ್ ಫೋನ್ ಇನ್ಕಮಿಂಗ್ ಇದೆ, ಅದು ಕಟ್ಕೊಳ್ಳೋದಕ್ಕೋಸ್ಕರ ನಮ್ಮ ಮಮ್ಮಿಗೆ ಅಕ್ಕಕ್ಕೆ ಇಬ್ಬರಿಗೂ ಫೋನ್ ಮಾಡಿದ್ದೆ. ಇಲ್ಲ ಅಕ್ಕನಿಗೆ ಫೋನ್ ಮಾಡಿಲ್ಲ, ಇನ್ನು ಮಮ್ಮಿಗೆ ಫೋನ್ ಮಾಡಿದೆ. ಅಕ್ಕನಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಸುರೇಳ ಬಾಲಾಗಿ ಗೊಚ್ಚಿ ಅವ ಸುಮಾರು ಅಲ್ಲಿಂದ ಹಿಡ್ದೇ ಬಿಡೋದು, ಯಾವುದೂ ಕವರೇ ಆಗಲಿಲ್ಲ. B9268 ಗಾಡಿ ಅದು ರಾಕೆಟ್ ಸರೇಶ್ ತಗೊಂಡು ನಾವು ಎಲ್ಲೋ ಕಡೆ ಕಟ್ಟಾಗ್ತೀವಿ ಅಂತ ಆ್ಯಕ್ಸಿಡೆಂಟ್ ಕ್ರಿಯೇಟ್ ಮಾಡ್ತಿರೋದು. ಎಲ್ಲ ಕಡೆ ಸುಮಾರು ವೀಡಿಯೋ ಒಳ್ಳೊಳ್ಳೆ ವಿಷಯಸ್ ಹೋಯ್ತಿದ್ರು. ಪೊಲೀಸವ್ರದ್ದು ರೆಕಾರ್ಡ್ ಆಗಿದೆ, ಏನೋ ಗೊತ್ತಿಲ್ಲ.
ಏನು ಮೊಬೈಲ್ ಇದು ಶಾಟದು ಅದೇನು ರೆಕಾರ್ಡ್ ಆಗೋಯ್ತು ಆಗಿಲ್ವ ಗೊತ್ತಿಲ್ಲ ಗುರು. ಅಂಗಡಿಯಿಂದ ಈಚೆ ಬರುವಾಗ ಪೊಲೀಸ್ ಅವ್ರದ್ದು ಆಳುಗಳು ಏನೇನೋ ರೆಕಾರ್ಡ್ ಬರೋದು ಆಗೈತೋ ಇದು ಆಗ್ತಿಲ್ಲ. ಅದು ಯಾರು ಆಗ ಮೇಲೆ ಬಂದಿದ್ದು ಎಷ್ಟೋ ವೆಹಿಕಲ್ಗಳು ಅದ್ರ ನಂಬರ್ಗಳು ಈ ಥರ ಬೃಹಸ್ಪತಿಗಳು ತುಂಬ ಜನ ಬಂದಿತ್ತು. HZ9820 HW6491 ಗಾಡಿ ಅದು ವಿಡಿಯೋ, ಎರಡು ಕಾಂಬಿನೇಷನ್ ಅದು. JC4361 ಇದು ಎರಡನೇ ಸರಿ ಅಲ್ಲಿಂದ ಇಲ್ಲಿವರೆಗೆ ಎರಡನೇ ಸರಿ ನಾನು ನೋಡ್ತಾ ಇರೋದು. ಕಾಲು ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಎರಡನೇ ಸರಿ. ಪ್ಲ್ಯಾನ್ ಎಲ್ಲ ಬದಲಾವಣೆ ಮಾಡ್ತೀನಿ. ಆ್ಯಕ್ಚುಲಿ ಇದಿಷ್ಟು ವಿಡಿಯೋದಲ್ಲಿ ಹೇಳಿದೆ ಅದು ಕವರ್ ಆಗಿದೆ ರೆಕಾರ್ಡ್ ಆಗಿದೆ ಏನು ಗೊತ್ತಿಲ್ಲ. ಇದು ರೆಕಾರ್ಡ್ ಆಗ್ತಿದೆ ನೋಡ್ಬಿಡ್ತೀನಿ. ಓಕೆ ರೆಕಾರ್ಡ್ ಆಗ್ತಿದೆ. ಅದೇ ಸುರೇಶ್ ಮೋಹನ್ ಮಗ ಸಿಕ್ಕಿಲ್ಲ. ಯಾಕೆಂದರೆ ಅಲ್ಲಿಗೆ ನಮಗೆ ಕಮ್ಯುನಿಕೇಷನ್ ಸಿಕ್ಕಿಲ್ಲ. ಇವಾಗ ನಾವು ಅದು ಕರೀಲಿಲ್ಲ ಇದಕ್ಕೆ. ಅದಕ್ಕೆ ಗೃಹ ಪ್ರವೇಶಕ್ಕೆ ಕರೀಲಿಲ್ಲ ಅಂತ. ಈ ಇಲ್ಲಿಂದ ಪ್ರತಿಭೆ ಯಾರೂ ಗೊತ್ತಿಲ್ಲ ಗುರು. ಒಳ್ಳೆ ಕಾಂಬಿನೇಷನ್ ಇದು. ಎರಡೇ ಸರಿ ಮೂರನೇ ಸರಿ ಮೀಟ್ ಮಾಡ್ತಾಯಿದ್ದೀನಿ ಬಸ್ನ. ಈ ಬಸ್ಸಿಂದ ಒಂದು ಹುಡುಗರ ಯಾರೋ ಮಕ್ಕಳು ಹೊಟ್ಟಲ್ಲಿ ಇದು ಮಾಡ್ತಿರೋದು, ನೀರು ಚೆಲ್ತಾ ಇದ್ರು ಈಚೆಗೆ. ಅದು ರೆಕಾರ್ಡ್ ಆಗಿತ್ತು ಆ್ಯಕ್ಚುಲಿ. ಅದು ವಿಡಿಯೋ ಬಂದಿಲ್ಲ ಅದು ಸರಿಯಾಗಿ. K0 AB5260 ಅದು ಎರಡೇ ಸರಿ ನಾನು ಮೀಟ್ ಮಾಡಿರೋದು ರೋಡಲ್ಲಿ. ಧೂಳು ಎಳಿಸ್ತಾ ಇರೋದು ಮುಂದೆ ಬಂದು. ಸಿಕ್ಕಾಪಟ್ಟೆ ವೆಹಿಕಲ್ ರಾಂಗ್ ವೇದಲ್ಲಿ ಬಂದಿತ್ತು, ಅಡ್ಡೆ ಬಂದಿದ್ದು ಎಲ್ಲ ಇತ್ತು. ನೋಡಿ ತೋರಿಸ್ಬೇಕು ಗೊತ್ತಾಗ. ರಾಜೇಶ್ JS6396 ಅದು ರಾಂಗ್ ವೇಲ್ ಬಂದಿದ್ದಾನೆ. ಗಾಡಿ ಯೂಸ್ ಮಾಡ್ತಿದ್ದಲ್ಲ ಆ್ಯಕ್ಚುಲಿ ಅಲ್ಲಿ ಯಾರು ಇದೆಲ್ಲ ಲೌಡ್ ಆಗಿಲ್ಲ, ಟ್ರಾಫಿಕ್ ಇಲ್ಲೆಲ್ಲ ಸುಮ್ಮನೆ ಬಂದು ಇಲ್ಲಿ ಬೇಕಾಗಂತ ಇದು ಟ್ರಾಫಿಕ್ ಜಾಮ್ ಮಾಡ್ತಿದ್ದು ಬಸ್ ಅವರೇ ಮಾಡಿರೋದು ರೋಡಲ್ಲಿ. ಅಲ್ಲಿಂದ ಎರಡನೇ ಸರಿ ಸಿಕ್ತು ಅಂತ ಹೇಳ್ಕೊಬೋದಲ್ಲ, ಅದೇ ಬಸ್ ಅವ್ರು ಮಾಡಿರೋದು. ಕೋಳಿ 100 ಅಲ್ಲಿ ನೆನಪಿರೋ ಪ್ರಕಾರ ನಾನು 60 ರೂಪಾಯಿ HG5194 K09. ಯಾರು ಗೊತ್ತಾ, ಇದ್ರ ಹತ್ರ ಇದು ಹೊಳೆ ಹತ್ರ ಬಂದು ಅದೇನೇನೋ ಮಾಡ್ತಾನಲ್ಲ ಈ ಗಾಡಿಗಳೆಲ್ಲ ಏನೇನೋ ಹೇಳ್ಕೊಬೋದು. ಏನೋ ಪೂಜೆ ಗೀಜೆ ಮಾಡಬೇಕು ಅಂತಾನಲ್ಲ, ಸೊ ಅದೇ ವ್ಯಕ್ತಿ ಅಲ್ಟ್ರಾಟೆಕ್ ಏನೋ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಏನೋ ತೋರಿಸೋ ಪ್ರಯತ್ನ ಅಲ್ಲಿ RC ಹೋಯ್ತು, ಬಜಾಜ್ RC. HH2919 ಇಲ್ಲೇ ಹೋಯ್ತಾರಣ. KU2912 KA05 ಗಾಡಿ NS ಓಡಿಸ್ತಾ ಇರೋದು. ರಾಯಲ್ ಬ್ಲೂ ಕಲರಲ್ಲಿದ್ದಾನೆ, ಬ್ಲೂ ಕಲರ್ ಬೇಕಂತ ಸ್ಕಿಪ್ ಆಗಿರೋದು. ಅಂದರೆ ನಾವು ಊಟಕ್ಕೆ ಹೋಗಿದ್ದೆ ಅಂತ ಕಥೆ ಹೊಡಿತಾನೆ ಅಷ್ಟೇ. ಊಟಕ್ಕೆ ಹೋಗಿ ಈ ಕಡೆಯಿಂದ ಅವ್ರು ಬಂದಿದ್ದು, ಈ ಕಡೆಯಿಂದ ಬಂದರೆ ಓಕೆ ಅಲ್ಲಿಂದ ಯಾರು ಬರಲಿ, ಯಾವುದೋ ಶಾರ್ಟ್ ಕಟ್ ಬಂದಿದ್ದಾನೆ ಅಥವಾ ಯಾವುದೋ ಶಾರ್ಟ್ ಬರಲಿ, ಅದೇ ಸ್ಕಿಪ್ ಆಗೋದಕ್ಕಷ್ಟೇ ಬೇಕಂತೆಲ್ಲ ಮಾಡಿರೋದು. ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ನಾವು ನಮ್ಮನ್ನಾಗೆ ಮುಂದೆ ಹೋಗೋಣ. ಇಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ ಯಾವಾಗಲೂ. ಇವರು ಸಾಯ್ತಾರೆ ಸುತ್ತ ಹೇಳ್ಕೊಂಡು. JX296 ಗಾಡಿ ಸುದ್ದೆ ಬುದ್ದೆ. HS5143 ಗಾಡಿ ಸ್ಲೋವಲ್ಲಿತ್ತು, ರೆಕಾರ್ಡ್ ಆಗಿರುತ್ತೆ ಬರುತ್ತೆ ಅಂದ್ಕೊಂಡಿರ್ತೀವಿ. ಸ್ವಲ್ಪ ಟೌನ್ ಇದೆ, ಅದಕ್ಕೋಸ್ಕರ ಒಂದು ಕೈಲಿ ಹ್ಯಾಂಡ್ಲ್ ಮಾಡ್ಕೊಂಡು ಹೆಂಗೋ ವಿಡಿಯೋ ರೆಕಾರ್ಡ್ ಮಾಡ್ತಿದ್ವಿ. ಈಗ ಗಂಟೆಗೆ ರೆಕಾರ್ಡ್ ಮಾಡ್ತಿದ್ದಿಲ್ಲ. ಈ ರೋಡು ಸಿಕ್ಕಾಪಟ್ಟೆ, ಸ್ಪೆಷಲಿ ನಂಜೇಗೂಡಲ್ಲಿ ಕಸೂತಿ ಒಳಗೆ ಖಾಲಿ ಹಾಕಲ್ಲ ಗುರು. ಹೇಳ್ಬೇಕಾದ್ರೆ ಆ ರೋಡ್ ಬರೀ ನೀವು ಎಷ್ಟೊಂದ್ಸರಿ ವಿಡಿಯೋದಲ್ಲಿ ನೋಡಿರ್ತೀರ. ನಾನು ಬರೀ ಅದೊಂದೇ ರೋಡು, ಅದು ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಹೋಗ್ತಲ್ಲ ಅದೊಂದೇ ಒಂದು ರೋಡಲ್ಲಿ ಹೋಗೋದು. ಬೇರೆ ಯಾವ ರೋಡಲ್ಲೂ ಹೋಗೋಲ್ಲ ಬದಿ ಹೋಗೋದು. ಯಾಕೆಂದರೆ ಹೆವಿ ಹೊರ್ಕೊಂಡು ಹೋಯ್ತಾ ಇರ್ತಾ ಆ ಕಡೆ ಈ ಕಡೆ ಸುತ್ತ ಬಂದುಬಿಟ್ಟಿದ್ದಾರೆ ಅವರು ನಡ್ಕೊಂಡು ಹೋಯ್ತಾರು. ಸೊ ಅದಕ್ಕೋಸ್ಕರ ಸಿಟಿ ಒಳಗೆ ಬರೋದೇ ಇಲ್ಲ ನಾನು. ಆ್ಯಕ್ಚುಲಿ ಅದನ್ನು ಒಂದ್ಸರಿ ಮಾಡೇ ಬಿಡ್ತೀನಿ ರೋಡಲ್ಲಿ ಹೋಗ್ಬೇಕಂತ. HD4609 ಗಾಡಿ ಅದು. ಬಗ್ ನೋಡ್ಕೊಂಡು ಹೋಯ್ತಾನಲ್ಲ ಅದು ಆ್ಯಕ್ಸಿಸ್ ಬ್ಯಾಂಕು ಗೋಡನ್, ಆ್ಯಕ್ಸಿಸ್ ಬ್ಯಾಂಕು
ಪುಟ್ಸಾಬಿ ಗೋಡನ್ಗೆ ಹೋಗುವಂತಲ್ಲ ಏನೋ ಹಾಳು ಬಿದ್ದೋಗ್ಲಿ, ಅದೆಲ್ಲ ಆ ಕಡೆ ಇರಲಿ ನೋಡೋದು. ಸದ್ಯಕ್ಕೆ ಅಕ್ಕನ ಹತ್ರ ಮಮ್ಮಿ ಹತ್ರ ಮಾತಾಡ್ತೀನಿ, ಏನು ನಡೆಯುತ್ತೆ ಸ್ಟ್ರಾಟಜೀಸ್ ನಾನು ನೋಡೋದ. ಒಂದೇ ತಾರೀಕು ಖಂಡಿತ ಇಲ್ಲಿ ಬರ್ತೀವಿ ಅದರೊಳಗಡೆ ಒಕ್ಕಲಿಗೇರಿ ಒಳಗೆ ಬರ್ತೀವಿ ಒಂದೇ ತಾರೀಕು. AA1459 HD 647 ಗಾಡಿ ಅದು K09. 2 ವಿಡಿಯೋ 10EE 5280 AC. ಯಾವ್ದು ಹಿಡಿಯೋದು ಯಾವ್ದು ಬಿಡೋದು 12A1694 ಅವ್ರು ಮಿಸ್ ಆಗ್ಬಿಟ್ಟಾರಲ್ಲ ಗಾಡೀಲಿ. ಮೊಬೈಲ್ ರೆಕಾರ್ಡ್ ಆಗಿದ್ರೆ ಹೋದೆ ರೆಕಾರ್ಡ್ ಆದಂಗೆ 10EB 77395 ಗಾಡಿದು ಗಾಡೀಲಿ ರೆಕಾರ್ಡ್ ಆದರೆ ಮೊಬೈಲ್ ಅದು ಬಾಯಲ್ಲಿ ಓದೋಕ್ಕೆ ಆಗಲ್ಲ. ಸೈಕಲ್ಲಿ ಹೊಡಿಬೇಕು ಬರಬೇಕಾದ್ರೆ ನಾನು ಬಸ್ಸುಗೆ ಬಲಭಾಗಕ್ಕೆ ಹೋಗಿದ್ದೀರಾ ಹಿಂದ್ಗಡೆಯಿಂದ ಆಟೋ ಹೊಡ್ಕೊಂಡು ಹೋಗ್ತಾ ಇರೋದು. ಈಗ ಹೋಗ್ತಾ ಇರೋದು ಸುರೇಶ್ ನೋಡ್ತಾರೆ ಡಿಫಾಲ್ಟಾಗಿ ಮುಂದೆ ಅಟೆಂಡೆನ್ಸ್ ಹಾಕೋದು ಅಷ್ಟೇ. ಅಂದರೆ ದವಿಯೋದು ಬೇಗ ಸಿಕ್ಕಿಲ್ಲ ಕಣಪ್ಪ, ನಾವು ದವಿಯೋದು ಪ್ರಯತ್ನ ಮಾಡಿದ್ವಿ ಎದ್ವಾ ತತ್ವ ಹಂಗೆ ಅದಕ್ಕೆ ಅವನ್ನ ಕರೆದಿಲ್ಲ ಅಂತ ಹೇಳ್ಕೊಬಾರ್ದು ಫ್ಯೂಚರ್ ಡೇಸ್. ಅದಕ್ಕೆ ನಾನೇ ವಾಲಂಟರಿಯಾಗಿ ಮುಂದೆ ಬರ್ತಾಯಿದ್ದೀನಿ. ನಮಗಿದ್ರೆ ಚಾರ್ಜ್ ಕೊಡೋಕೆ ಹೋಗಿದ್ದೆ, ಆ ಟೈಮಲ್ಲಿ ಬೇಕಂತ ಸ್ಕಿಪ್ ಆದ, ಅಂಗಡೀಲಿ ಇರಲಿಲ್ಲ. ಸೊ ರೋಡಲ್ಲಿ ನಾನೇ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಸೊ ನನ್ನ ಕಣ್ಣು ಬಿದ್ದವನು ಅವನ ಕಣ್ಣು ನಾನು ಬಿದ್ದರಲ್ವಾ, ಎಲ್ಲ ಮೆಟ್ರಿಕ್ ಆಟಗಳು. ಈಗ ಅದಕ್ಕೆ ದೇವಸ್ಥಾನದ ಹತ್ರ ಹೋಗಿ ಅವ್ರು ಕೂತ್ಕೊಳ್ತಾರೆ ಡಿಫಾಲ್ಟ್ ಅಂಗಡಿಗೆ ಹೋಗಿ ಬರ್ತೀನಿ. ಅಲ್ಲಿ ಕದ ಮದ್ದೀರ ಹಿಡ್ಕೊಂಡು ಗಾಡಿ ಬ್ಲ್ಯಾಕ್ ಅವ್ರ ಗರೇಜಲ್ಲಿ 10Y8043 ಅವ್ರ ಗರೇಜಲ್ಲಿ. ಹೇಳಿಲ್ವಾ ಗಾಡೀಲಿ ಕೈ ಹಿಡ್ಕೊಂಡು ಓಡಾಡ್ತಿದ್ದ ಅಂತ. ಗಾಡಿಯಿಂದ ಕೈ ಯಾವ ಬುದ್ಧಿವಂತ ಅಂತ ಹೈಲಿ ಇನ್ನೋಸೆಂಟ್ ಅವನು. ಸೊ ಅದೇ ನೆನಪಿರೋ ಪ್ರಕಾರ ನಾನು ಹೋಗಿದ್ರಲ್ಲ ಅವ್ರು ಇಲ್ಲೆಲ್ಲ ಹೋಟ್ಲ ನಡೆಸ್ತಾರೆ ಫಾಸ್ಟ್ ಫುಡ್. ಇಡ್ಲಿ ತಿಂದಿದ್ದೀನಿ ಇಡ್ಲಿ ತಿನ್ಸಿರೋ ಅವ್ರ ಜೊತೆ ಬಂದಿದ್ದೆ ನಾನು ಅವಾಗಿನಿಗೆ. ಈ ಗಾಡಿ ರೋಡ್ಗಳು ಇನ್ನೂ ಇಲ್ಲ ಸಾಯ್ತಾಯಿದ್ದೆ. 3ನೇ ಸರಿ ವೀಡಿಯೋ ರೆಕಾರ್ಡ್ ಮಾಡಿರೋ ನಾನಿದು. ಹಾಂ 9C9550 ಗಾಡಿ ಅದು. ತಗೋಬೇಕು ಗಾಡಿದು. ಆ್ಯಕ್ಚುಲಿ 2 ಬಾರಿ ಕೊಡ್ತಾರೆ ಗಾಡಿ. KW
ರೈಸ್ ಇದೆ ಸುಲಭ. ಇದು ಲೆಫ್ಟ್ಗೆ ಹೋಗ್ಬೋದಿತ್ತಲ್ಲ, ಆ ಕಡೆ ಗೊತ್ತಿದ್ರೆ ಈ ಕಡೆ ಗೊತ್ತಿದ್ದು, ಈ ಕಡೆ ಗೊತ್ತಿದ್ದು ಆ ಕಡೆ ಗೊತ್ತಲ್ಲ. ಈ ಕಡೆಯಿಂದ ಮೈಸೂರು ಜಾಸ್ತಿ ರೆಕಾರ್ಡ್ ಈ ಕಡೆ ಎಲ್ಲ ಶಿಸ್ತಾಗಿ ಬ್ಯಾಗ್ಗಳು ಜೇಬುಗಳು ಚಿಕ್ಕದು ಹಾಕ್ಕೊಂಡು ಇವರು ಇಲ್ಲಿ ಹೇಳ್ಬೇಕಾದ್ರೆ ಬೈಕ್ಗಳಲ್ಲಿ ಫಸ್ಟ್ ಟೈಮ್ ಒಳಗೆ ಬರ್ತಾ ಇದ್ದಾರೆ. ಈ ಥರ ನೋಡ್ಬೇಕು ಬೈಕ್ ಯಾವುದು ಇದೆಯಲ್ಲ ಅದರಲ್ಲಿ ಗೊತ್ತಿರೋ ಪ್ರಕಾರ ಟೆಂಪ್ರೇಚರ್ ಆಯಿತು. ಅದೇ ಆಗ್ತಿದೆ ಬೈಕಲ್ಲಿ ಇಲ್ಲ, ಮುಂಚೆ ಬಂದಿದ್ದೀನಿ, ಕಾರಲ್ಲಿ ಬಂದಿದ್ದೀನಿ, ಬಹುಶಃ ಟಿಕೆಟ್ ಕೊಟ್ಟು ತೊಗೊಂಡ್ಬಂದಿದ್ದೀನಿ. ಸೈಕಲ್ ತೊಗೊಂಡೋದ್ರೆ ಏನು ಹೇಳ್ತಿರೋದು ನೋಡೋದಾಗಿರಪ್ಪ. ಸೈಕಲ್ ತೊಗೊಂಡೋಗೋ ಪ್ರಯತ್ನ ಪಡ್ತೀನಿ, ನೋಡೋದ. ಇಲ್ಲೇ ಕೂತಿದ್ರೆ ಸೆಕ್ಯೂರಿಟಿ. ಏನು ಮಾತಾಡಲಿಲ್ಲ. ಕಿವಿ ಉಗ್ಗೆ ತೆಗಿತಿರೋದೇನಾದರೂ ಕೇಳಿಸಲ್ಲ ಅಂತ ಆ ಒಂದು ಈಜಿ ಬರುವಂಥ ಸ್ಥಳಗಳು. ಇಲ್ಲಿಗೆಲ್ಲ ಹೋಗೋ ಸೀರಿಲ್ಲ. ಇಲ್ಲೇ ಲಗೇಜ್ ರೂಮ್ ಇದೆಯಲ್ಲ, ಈ ಲಗೇಜ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಯಾವಾಗಲೂ. ಈ ಲಗೇಜ್ ರೂಮಲ್ಲಿ ಸಿಗಲ್ಲ, ಅವರು ಬೇಕಾಗತ್ತೇ ಸಿಗಲ್ಲ. ಬೇಕಾಗತ್ತೆ ಪಾದಗಳು ತೋರಿಸ್ತಾ ಇದ್ದಾರೆ ಇರೋದು ಸುಳಭಾಗ. ಆವಾಗ ಇಲ್ಲಿ ಕೈ ಕಾಲೆಲ್ಲ ತೊಳ್ಕೊತಾ ಇದ್ದವರು. ಇದೇ ಕಾರು ECO ಈ ಗಾಡಿ ಸೇಮ್ ಇದೆ. ಗಾಡೀಲಿ ಆ್ಯಕ್ಚುಲಿ ಒಂದು ಬಂದವರು ಆಯಿಲ್ ಎತ್ಕೊಂಡು ಹೋಗ್ತಾರೆ. ಒಂದು ನಾಯಿ ಮರಿ ಮತ್ತು ಬೀದಿ ನಾಯಿ ಸ್ಟೋರಿ ಅಲ್ಲಿ ಕವರ್ ಮಾಡ್ತಾಯಿದ್ದೆ, ಏನು ರೆಕಾರ್ಡ್ ಆಗಿದೆ ಏನೋ ಗೊತ್ತಿಲ್ಲ. ಅದನ್ನು ಎರಡದು ಇದು ಮಾಡೋದು ಆ್ಯಕ್ಚುಲಿ. ಇಲ್ಲೇ ನಿಂತಿರೋದು ಒಬ್ಬ ಐಶ್ವರ್ಯ ಅರ್ಜುನ್ ಬಾಳೆ ಬಚ್ಚಿ ಆ್ಯಕ್ಚುಲಿ ಅಲ್ಲಿದ್ದಾಳೆ. ಪುರಿ ಅಂಗಡಿಲಿ ತೊಗೊಳ್ತಾ ಇರೋದು. ಅದೇನೋ ಅದು ರೆಕಾರ್ಡ್ ಆಗಿದೆ ಏನೋ ಗೊತ್ತಿಲ್ಲ. ಫ್ಯಾಕ್ಟ್ ಹೇಳಬೇಕು ಅಂದರೆ ಇಲ್ಲೆಲ್ಲ ಅಂಗಡಿಗಳು ಬರ್ತಾರಲ್ಲ ಗುರು, ಇವ್ರ ಹತ್ರೆಲ್ಲ ದೇವಸ್ಥಾನದವ್ರಿಗೆ ಸೆಕ್ಯೂರಿಟಿ ಅವ್ರಿಗೆಲ್ಲ ದುಡ್ಡು ಹೋಗುತ್ತೆ. ದುಡಿಸ್ಕೊಂಡು ಈಗ ಅಂಗಡಿ ಹಾಕೊಂಡು ಬಿಟ್ಬಿಡ್ತಾರೆ. ಇವ್ರುಗಳು ಇದಿದೆಯಲ್ಲ ಸ್ಟಾಲ್ಗಳಿದೆಯಲ್ಲ, ಸ್ಟಾಲೆಲ್ಲ ಖಾಲಿ ಬಿದ್ದು ಒದ್ದಾಡ್ತದೆ. ಅಂದರೆ ಗೌರ್ನಮೆಂಟ್ ಸ್ಟಾಲ್, ದೇವಸ್ಥಾನ ಸ್ಟಾಲ್ ಇದೆಯಲ್ಲ, ದೇವಸ್ಥಾನ ಸ್ಟಾಲು ಬಿದ್ದಿರ್ತದೆ, ಖಾಲಿ ಬಿದ್ದಿರ್ತದೆ. ಸೊ ಅದಕ್ಕೆ ಬಾಡಿಗೆ ಕೊಟ್ಟು ತೊಗೊಳೋದಿಲ್ಲ. ಅದ್ರ ಬದಲು ಈಗ ರೋಡ್ ಸೈಡೆಲ್ಲ ಅಂಗಡಿ ಹಾಕ್ಕೊಬಿಟ್ಟು ಸೆಕ್ಯೂರಿಟಿ ಅವ್ರಿಗೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಜೈ ಬಜರಂಗಿ ಬಲಿ ಏನ್ಬಿಡ್ತಾರೆ ಅಷ್ಟೇ. ಅಷ್ಟೇ ವಿಡಿಯೋ ರೆಕಾರ್ಡ್ ಮತ್ತೆ ಏನು ಮಾಡೋದು ಹೋಗೋದು ಬೇಡ ಅಂದ್ಕೊಂಡಿದ್ದೀವಿ. ಆದರೂ ಬಿಡಲ್ಲ, ಬಡಿಬೇಕು. ಆ್ಯಕ್ಚುಲಿ ಇದೇ ಗ್ಯಾಪು, ಸೈಕಲ್ ಗ್ಯಾಪು. ಈ ಬಸ್ ಇದೆಲ್ಲ F53 ಈ ಬೃಹಸ್ಪತಿ ಅಲ್ಲಿಂದನೇ ಬಂದಿದೆ ಆ್ಯಕ್ಚುಲಿ. ಇವಾಗ HB6168 ಗಾಡಿ ಅದು. ಈ ಸದ್ಯ ಸೈಕಲ್ ಗ್ಯಾಪಲ್ಲಿ ತೊಗೊಂಬಂದಿದ್ದೆವ. ಸೈಕಲ್ ಗ್ಯಾಪಲ್ಲಿ ನಾನು ಸೈಕಲ್ಲೇ ಹೋಗ್ತಾಯಿಲ್ಲ, ಸೈಕಲ್ಲೇ ಹೋಗೋಕ್ಕಾಗ್ದಿರೋಂಗೆ ಗ್ಯಾಪ್ ಕ್ಲೋಸ್ ಮಾಡಿದ್ದ. ಅದು ಹೊಡ್ಕೊಡೋಗೋಗ್ತಾಯಿಲ್ಲ. ಅದು ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋ ಕಟ್ಟಾಗಿತ್ತು, ಅದೇ ರೆಕಾರ್ಡ್ ಆಗಿದ್ದು ಏನೋ ಗೊತ್ತಿಲ್ಲ. ಅದು ಬಂದಿದ್ದು ಇದು ಅತ್ಯಾಪಾಯ EG902 ಅದೇ ತೋರಿಸ್ತಾ ಇರೋದು. 4 ಇರೋದು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ವಿ. ಮಕ್ಕಳಿಗೆ ಹೆಸರು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ವಿ. ನೋಡೋಣ. ನೋಡಬೇಕು, ಸಾಯ್ತಾ ಇರೋದು. ಪಂಚೆ ನೋಡಬೇಕು, ಅದ್ಭುತ.
HG 9200 HP ಗ್ಯಾಸ್ ಇಟ್ಕೊಂಡು ಹೋಗ್ತಾನೆ. ರಾಕ್ ಬ್ಯಾಂಡಲ್ಲಿ ಬಂದಿದ್ದು. ಇವಾಗ ನೀರು ಆರಿಸ್ತವ, ನೀರು ರೋಡ್ಗೆ ಬರ್ತಾ ಇದೆ. ಆ್ಯಕ್ಚುಲಿ ಯಾವುದೇನಾದರೂ ಸ್ಲೋ ಹೊಡಿದಿದ್ರೆ ಸಾರಿ ಅದೇ ಟೆಂಪೋ ಫಾಸ್ಟೆಲ್ಲ ಬಂದಿದ್ರೆ ಕಾಲು ನೀರು ಆಗ್ತಾಯಿತ್ತು. ಇದು ಅಷ್ಟೇ ER5552 ತರಗಲಿ ಓಡ್ಕೊಂಡೋಗೋದು. ಇದು ಸ್ಪೀಡ್ ಕಡಿಮೆ ಮಾಡಿಸೋದಕ್ಕೆ ಬರ್ತಾ ಇರುತ್ತೆ. ಸ್ಪೀಡ್ ಬ್ರೇಕರ್ V7 ಅಂತ ಗುರು. 8241 ಗಾಡಿ ಅದು. HL ಇರಬೇಕು, K09 HL ಇರಬೇಕು. ಇಲ್ಲೂ ಅಷ್ಟೇ ಯಾವಾಗಲೂ ಸಮಸ್ಯೆ. KA 41J9738 ಆರ್ಗನೈಸ್ಡ್ ಇದೆಲ್ಲ, ಪ್ಯೂರ್ ಆರ್ಗನೈಸ್ಡು. ಇಲ್ಲಿಂದ ಅಲ್ಲಿವರೆಗೂ ಇರ್ತಾರೆ ಜನಗಳು. ಅವು ಘಟರಾಕ್ಷಸಿಗಳು, ಅವಳು ಮೊರ ಹಿಡ್ಕೊಂಡಳಲ್ಲ ಅವಳು, ಯಾವಾಗಲೂ ಪಾಳೆಗಳು ಬರ್ತಾರೆ ಅವಳು ಅಷ್ಟೇ ಅಂತ ಯಾವಾಗಲೂ ಇದ್ದೇ ಇರ್ತಾಳೆ. ಅಲ್ಲೊಬ್ಬ ಹೋಂಡಾ ಆ್ಯಕ್ಟಿವಾ, ಅದಿದೆ ಅಪಾಚಿ, ಎಲ್ಲ ಆರ್ಗನೈಸ್ಡ್ ಅಷ್ಟೇ. ಇದು ಈ ಕಡೆ MK 7376 HZ 1533 EG 072 K11 ಗಾಡಿ ಅದು. ಈ ವೆಹಿಕ್ಲು ಅಷ್ಟೇ. ಬಹುಶಃ ಅಲ್ಲಿ ಕ್ರಾಸ್ ಮಾಡ್ಬೇಕಾದ್ರೆ ಹೆಡ್ ಕವರ್ ಆಗಿದ್ರೆ ಇದ್ದೆ ಆಟೋ ಲ್ಯಾಪ್ಟಾಪ್ ಹೊರತು. HR 1975 ಅಲ್ಲಿಗೆ ಹಿಡ್ಕೊಳ್ತಾರೆ ಅವರು. K01 HR ಯಾರು HR ಯಾವನ ಗೊತ್ತಿಲ್ಲ ಅದು. ಈ ಬರ್ತಿ ಸೋಸ್ತಾರೆ ಇರ್ಬೋದಾ ಯಾರು ಹೇಳಬೇಕು. ಸರ್ಕಲಲ್ಲಿ ಖಂಡಿತ ಕಿರಿಕಾಗುತ್ತೆ. ಯಾಕೆಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗು, ರೈಟ್ ಹ್ಯಾಂಡ್ ಸೈಡ್ಗೆ ಹೋಗು, ಯಾವ್ಯಾವ ಕಡೆ ಹೋದರೆ ಕಳ್ಕೊಂತು. ER3694 EW 5528 ಗಾಡಿ ಅದು. JW ಅದು, EW ಅಲ್ಲ ಸಾರಿ. ಎಲ್ಲ ಹುಡುಗರು ಅಷ್ಟೇ ಆರ್ಗನೈಸ್ಡ್. ಅಲ್ಲಿಗೆ ಎಳ್ಕೊಂಡು ಹೋಗ್ತೀವಿ ಅಂತ ಹುಗ್ದ ಕೂಡ ಅವನು. ಇಲ್ಲಿಗೆ ಹೋಯ್ತು ಐಶ್ವರ್ಯಾರ್ಜುನ್ ಪಾಲಂಗುಚಿಗಳು. ಅಂದರೆ ಐಶ್ವರ್ಯಾರ್ಜುನ್ ಬುದ್ಧಿ ಇಟ್ಕೊಂಡು ಕರ್ಕೊಂಡು ಹೋಗ್ತೀವಿ ನೀನು ಅಲ್ಲಿಗೆ ಅಂತ ಅವ್ರು ಐಶ್ವರ್ಯಾರ್ಜುನೇ ಆಪ್ಷನಲ್ನ ತಗೊಂಡ್ರೆ ತಾನೇ ಅವ್ರು ಕರ್ಕೋಬೇಕಂದ. ಇದು ಅಷ್ಟೇ ಇಡೀ ಮುಖಗಳು ಕವರ್ ಆಗಿರುತ್ತೆ. ಇದ್ದೇ ಗಾಡಿ ನಂಬರೇ ಇಲ್ಲ. ಓಕೆ ಇದು ಕವರ್ ಮಾಡಲ್ಲ. ಶಿಸ್ತಾಗಿ ಮೈಸೂರು ಹೋಗಿ ಸೇರ್ಕೊತೀನಿ. ಅದೇ ವಿಡಿಯೋಸ್ ಕವರ್ ಮಾಡೋಕ್ಕಾಗಲ್ಲ. ಇದೆಲ್ಲ ಇದ್ದಿದ್ದೆ. ಈ ಅಡ್ಡಕ್ಕೆ ಬರೋರು, ಹಿಂದೆಯಿಂದ ತುಕ್ಕೋರು, ಪಕ್ಕದಿಂದ ತಿರ್ಸ್ಕೊಂಡು ಹೋಗೋರು, ಇದೆಲ್ಲ ಹೆವಿ ಇದ್ದಿದ್ದೆ. ನಡ್ಕೊಂಡು ಹೋಗೋರ್ದು ಅಷ್ಟೇ. ಸೊ ಸಾಕು, ಇಷ್ಟಕ್ಕೆ ಸ್ವಲ್ಪ ಸ್ಪೀಡಪ್ ಮಾಡ್ತೀರಿ. ಅಲ್ಲಿ ಫ್ಲೈಓವರ್ ಬೇರೆ ಹತ್ತಬೇಕು. ಗೇರ್ ಸೈಕಲ್ ತೊಗೋಬೇಕು ಫಸ್ಟು, ಅದಿಲ್ಲ ಆದರೆ ಆಗಲ್ಲ. ಗೇರ್ ಸೈಕಲ್ D5351 ಗಾಡಿ. ನಾಟ್ ಶ್ಯೂರ್ ಅದು ಯಾವುದು ಅಂತ ಗಾಡಿ. ಆಟೋ ಆಟೋ K09 ಅಥವಾ 55 ಅಥವಾ ಬೇರೆ ಯಾವುದೋ ರಿಜಿಸ್ಟ್ರೇಷನ್ ಇರ್ಬೋದು. ಆ ಗಾಡಿಯಿಂದ ಈಚೆಗೆ ಒಂದು ಹುಡುಗ ತಲೆ ಹಾಕ್ಬಿಟ್ಟು ಏನೋ ಮಾತಾಡಿಸ್ಬಿಟ್ಟು ಹೋದ ಆಟೋಲ್ಲಿ. ಅಂದರೆ ಏನೋ ಹೇಳ್ಬಿಟ್ಟೋದ. ಕಡ್ಕೊಳ್ಳೋ ರಮೇಶ್ದು ದಿ ಲೈಫ್ ಮೆಡಿಕಲ್ಸ್ ಇದಿಲ್ಲ, ಓಪನ್ ಇಲ್ಲ. ಇವತ್ತು ಬೆಳಗ್ಗೆನೂ ಓಪನ್ ಇರಲಿಲ್ಲ, ಈಗಲೂ ಓಪನ್ ಇರಲಿಲ್ಲ. ಬಿಳಿ ಪಂಚೆ ಒಂದು, ಪುಟ್ಸ್ವಾಮಿಯವ್ರ ಪಂಚೆ ಒಂದು, ಲುಂಗಿ ಒಂದು, ಇಬ್ಬರು ಕುತ್ಕೊಂಡ್ಬಿಡೋರ ಕಾಯ್ಕೊಂಡು. HT 4323 ಅಲ್ಲಿ ಬೆಳಿತಲ್ಲೇ ಹೋಗ್ತಾ ಇದ್ದಾನಲ್ಲ ಅವ್ನು. ಆ್ಯಕ್ಚುಲಿ ಯಾರೋ ಲೇಡಿ ಕುಣಿಸ್ಕೊಂಡ್ಬಂದು ಇಲ್ಲಿ ಡ್ರಾಪ್ ಮಾಡ್ದ. ಆಯಮ್ಮ ಕಾಲಲ್ಲಿ ಹೊಡ್ಕೊಂಡೋಗೋ ಪ್ರಯತ್ನ. ಅಂದರೆ ಕಾಲು ಲೇಡೀಸ್ ಕೂತ್ಕೋತಾರಲ್ಲ ಗುರು, ಒಂದು ಸೈಡ್ ಹತ್ರ ಕೂತ್ಕೊಂಡಿಲ್ಲ. ಇವನೇ HT 4323. ಇನ್ನೊಂದು ಹುಡುಗ ಸಡನ್ನಾಗಿ ಗಾಡಿ ತಗೊಂಡ್ಬಂದು ಮುಂದೆ ಹೇಳ್ಸಿದ್ನಲ್ಲ, ಅವನು ಸೇಮ್ ಸ್ಟೋರಿ. ಕ್ಲೀನಾಗಿ ಕವರ್ ಆಯಿತು. ಇವ್ರದ್ದು ಅಷ್ಟೇ HQ 9247 ಗಾಡಿ.
ಮಂಡ್ಯ K11C5908. ಆ್ಯಕ್ಚುಲಿ ಮಂಡ್ಯದು ಸುಮಾರು ಹೊತ್ತಿಂದನೂ ನಡೀತಾನೆ ಇದೆ ಕತೆ ಏನಕ್ಕೆ ನಡೀತಾ ಇರೋದು ಮಂಡ್ಯ ಸಿರಿ ಅಂದರೆ IQ ಬಿ ಅಂತ, ಅಂದರೆ ಬಿನ ನಾನು ಕ್ಯೂ ಮಾಡ್ತೀನಿ ಅಂತ, ಬಿಷಪ್ನ ನಾನು ಕ್ಯೂ ಮಾಡ್ತೀನಿ ಅಂತ. ಶ್ರೀ ವಿನಾಯಕ ಮೆಡಿಕಲ್ಸ್ ರಿಲೇಟೆಡ್ ಚಾಮುಂಡಿ ಬೆಟ್ಟದ ಗಣಪತಿ ಪೂಜಾರಿ ಇದನ್ನೆಲ್ಲ ಬಿಳಿ ಪಂಚೆ ಅವ್ರ ರಿಲೇಟೆಡ್ ಇದು. ಆ್ಯಕ್ಚುಲಿ ಈಗ ನಮ್ಮ ಅಕ್ಕನಿಗೆ ಫೋನ್ ಮಾಡಿದ್ದು, 2ನೇ ಅಕ್ಕನಿಗೆ ಫೋನ್ ಮಾಡಿಬಿಟ್ಟು ಅವ್ಳಿಗೆ ಹೇಳಿದ್ದು, ಇಲ್ಲ 1ನೇ ತಾರೀಕು ಬರ್ತಾಯಿದ್ದೀನಿ ಗೃಹ ಪ್ರವೇಶಕ್ಕೆ, ಒಕ್ಕಲಿಗೇರಿಗೆ ಬರ್ತಿದ್ದೀನಿ, ಗೃಹ ಪ್ರವೇಶಕ್ಕೆ ಬರೋಲ್ಲ ಅಂತ ಹೇಳಿದೆ. ಮಾತಾಡಿದೆ ಒಟ್ಟಲ್ಲಿ ಅವಳೇನು ಜಗಳ ಕಾಯಕ್ಕೆ ಬರ್ತಿದ್ದೆ ಹಂಗೆ ಹಿಂಗೆ ನಾನು ಎನ್ಕ್ವೈರಿ ಎಲ್ಲ ಮಾಡಿಲ್ಲ, ಅದ್ರ ಜೊತೆ ಏನಾರು ಮಾತಾಡಿದೆ ಒಟ್ಟಲ್ಲಿ. ನಾನು ಕೆಲಸ ಕೇಳೋಕೆ ಬರ್ತಾ ಇರೋದು, ಅವತ್ತು ಬರ್ತಾಯಿದ್ದೀನಿ ಅಷ್ಟೇ ಅಂದ್ಕೊಂಡು ಹೇಳಿದೆ. ಒಟ್ಟಲ್ಲಿ ಅವಳು ನೆಗೆಟಿವ್ ರೆಸ್ಪಾನ್ಸು, ಅಂದರೆ ನೀನು ಯಾಕೆ ನಿನ್ನ ಕೆಲಸ ನೀನು ನೋಡ್ಕೊಂಡಿರೋದು ಬಿಟ್ಬಿಟ್ಟು ನೀನು ಯಾಕೆ ಅವರು ವಿಷಯಕ್ಕೆಲ್ಲ ತಲೆ ಹಾಕ್ತೀಯಾ, ಅವ್ರ ಬಗ್ಗೆ ಎಲ್ಲ ನೆಗೆಟಿವ್ ಫ್ರೇಮಿಂಗ್ ಎಲ್ಲ ಯಾಕೆ ಮಾಡ್ತೀಯ ನೀನು, ಹಂಗೆ ಹಿಂಗೆ ಅಂದ್ಕೊಂಡು ಕತೆ ಹೊಡೋದು. ಅಂದರೆ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಫ್ರೇಮ್ ಮಾಡೋದು ನೀನು, ಅದಕ್ಕೆ ನಿಂಗೆ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲ ರೆಸ್ಪಾಂಡ್ ಮಾಡೋಲ್ಲ ಅನ್ನೋ ಥರ ಮಾತಾಡೋದು. ಸೊ ಅದಕ್ಕೆ ನಾನು ಇದಾದೆ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡಿದೆ. ಪುನಃ ಆ್ಯಕ್ಚುಲಿ ಆ ಕಡೆಯಲ್ಲೂ ಅವ್ಳು ಕೈ ಅಂತ ಬೇಕಂತ ಜಗಳ ತೆಗಿಯೋ ಪ್ಲ್ಯಾನ್ ಮಾಡೋದು, ಅಂದರೆ ನನ್ನ ಜೊತೆ ಜಗಳ ಮಾಡೋದಕ್ಕೆ ಪ್ರಯತ್ನ ಪಟ್ಟಳು. ಏನಾರು ಕೊಯ್ಯ ಅಂದ್ಕೊಂಡು ಜಗಳ ಮಾಡೋಕ್ಕೆ ಫೋನ್ ಮಾಡೋದು. ನಾನು ಫೋನ್ ಕಟ್ ಮಾಡಿದೆ, ಕಾಲ್ ಕಟ್ ಮಾಡಿದೆ. ಪುನಃ ಆ ಕಡೆಯಲ್ಲೂ ಫೋನ್ ಮಾಡಿಲ್ಲ. ಏನಕ್ಕೆ ಅಂದರೆ 1ನೇ ತಾರೀಕು ಬಂದು ನನ್ನೆಲ್ಲಿ ಮಾತಾಡಿಸ್ಬಿಟ್ಟು ಅನ್ನೋ ಭಯ ಅವಳಿಗೆ. ಅಂದರೆ ನಾನು ನವೀನ್ ಟೀಮಲ್ಲಿ ಇಲ್ಲ ಅನ್ನೋದು, ನವೀನ್ ಟೀಮಲ್ಲಿ ಗುರುತಿಸ್ಕೊಳಕ್ಕೆ ನಾನು ತಯಾರಿಲ್ಲ. ಅವತ್ತು 1ನೇ ತಾರೀಕು, ಸ್ಪೆಷಲಿ 1ನೇ ತಾರೀಕು ಗೃಹ ಪ್ರವೇಶದ ದಿವಸ ನಾನು ನವೀನ್ ತಂಡದಲ್ಲಿ ಗುರುತಿಸ್ಕೊಳ್ಳೋಕ್ಕೆ ತಯಾರಿಲ್ಲ ಅನ್ನೋದನ್ನು ಸಾಬೀತು ಮಾಡೋದಕ್ಕೋಸ್ಕರ ಇಂಟೆನ್ಷಲಿ ಜಗಳ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಇನ್ನೂ ಫೋನ್ ಮಾಡಿಲ್ಲ. ನಮ್ಮ ಮಮ್ಮಿಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ, 1ನೇ ತಾರೀಕು ಬರ್ತಿದ್ದೀನಿ ಮಮ್ಮಿ, ಅವನ ಹತ್ರ ಹೆಲ್ಪ್ ಕೇಳೋಕ್ಕೆ ಅಂತ ಬರ್ತಿದ್ದೀನಿ, ಗೃಹ ಪ್ರವೇಶ ಕರೆದಿಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತೀನಿ. ನೋಡೋಣ. ವೀಡಿಯೋ ರೆಕಾರ್ಡೇ ಆಗಲಿಲ್ಲ, ಅದು ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾನೆ. ವೀಡಿಯೋ ರೆಕಾರ್ಡೇ ಆಗಲಿಲ್ಲ ಗುರೋದು. ಒಬ್ಬ ತಪ್ಪಿಸ್ಕೊಟ್ರೆ ಇನ್ನೊಬ್ಬ ಬಂದ ರಾಂಗ್ ವೇ ಬರ್ತಾ ಇರೋದು. 10K9206 ಅದು ಬಳ್ಳಾಳಿ ಬಾಳೆಹಣ್ಣು. KA124569 ಇದು. ಅದೇ ಇದು ಏನು ಸ್ಟೋರಿ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಏನು ಕ್ರಿಯೇಟ್ ಮಾಡ್ತಿರೋದು ಅಂದರೆ ಶ್ರುತ ಬಳ್ಳಾಳಿ ಹೆಲ್ಪ್ ತೊಗೊಂಡು ಹೊಡೆದಾಕ್ಬಿಡ್ತೀವಿ ಅಂತ. ಅದೇ ಚಾಮುಂಡಿ ಬೆಟ್ಟ ಅಲ್ಲ, ಸರಿ 1ನೇ ತಾರೀಕು ಗೃಹ ಪ್ರವೇಶಕ್ಕೆ ಬಂದರೆ ಹೊಡೆದಾಕ್ಬಿಡ್ತೀವಿ, ನಿನ್ನ ಕಂಡಿಡ್ದುಬಿಡ್ತೀವಿ, ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಮಾಡ್ತಾಯಿರೋದು. ಸಕ್ಕ ಸಿಂಪಲ್ ಸ್ಟ್ರಾಟಜಿ ಅವ್ರದ್ದು. ಅವ್ರ ಪರವಾಗಿ ಎಲ್ರದ್ದು ಬಾಯಲ್ಲೂ ಬರೋದೇ, ನಮ್ಮ ಅಕ್ಕಂದು ಬಾಯಲ್ಲೂ ಅದೇ ಬರೋದು. ಆ್ಯಕ್ಚುಲಿ ವಾಯ್ಸ್ ರೆಕಾರ್ಡ್ ಮಾಡೋ ಆಪ್ಷನ್ ಇಲ್ಲ ನನ್ನಲ್ಲಿ. ಅಂದರೆ ರೆಕಾರ್ಡ್ ಮಾಡೋದು ಹೇಳ್ಬಿಡ್ತಿದೆ, ಅನೌನ್ಸ್ ಮಾಡಿಬಿಡ್ತಿದೆ, ವಾಯ್ಸ್ ಈಸ್ ರೆಕಾರ್ಡಿಂಗ್ ಹಂಗೆ ಹಿಂಗೆ ಅಂದ್ಕೊಂಡು ಸೊಳ್ಳೆ ಮಗೊಂದು ಮೊಬೈಲು. ಸೊ ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಸೊ ಅಕ್ಕ ಫೋನ್ ಮಾಡಿದ್ದೇನು ಅಂದರೆ, ಅವಳು ಹೇಳಿದ್ದೇನು ಅಂದರೆ, ಅವಳು ಹೇಳಿದ ಪ್ರಕಾರ ಸಾರಾಂಶ ಏನು ಅಂದರೆ, ನಾನು ಪಾಸಿಟಿವ್ ಆಗಿ ರೆಕಾರ್ಡ್ ಮಾಡಿದ್ರೆ, ಪಾಸಿಟಿವ್ ಆಗಿ ಅವರು ವಿಷಯಗಳನ್ನು ಹೇಳಿದ್ರೆ ರೆಸ್ಪಾಂಡ್ ಮಾಡ್ತಾರೆ ಅವರು. ನಾನು ನೆಗೆಟಿವ್ ಆಗಿ ಪ್ರಚಾರ ಮಾಡ್ತೀನಲ್ಲ, ಅದಕ್ಕೋಸ್ಕರ ಅವರು ನನ್ನನ್ನು ಕರೆಯೋದಿಲ್ಲ, ಮಣೆ ಹಾಕೋದಿಲ್ಲ, ನನ್ನ ವಿರುದ್ಧ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಆದರೆ ನೀನು ಪಾಸಿಟಿವ್ ಆಗಿ ಕೆಲಸ ಮಾಡು ಅಂತ. ಸೊ ಯಾರು ಅವರು ನನಗೆ ಸಪೋರ್ಟ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಕಳ್ಳರನ್ನ ಬಿಟ್ಬಿಡೋಕ್ಕಾಗುತ್ತಾ? ಅವ್ರನ್ನ ಮಾವ ಆದರೂ ಅಷ್ಟೇ, ಇನ್ನೊಬ್ಬ ಆದರೂ ಅಷ್ಟೇ, ಕಳ್ಳನೇ. ಅವ್ರ ಬದಲು ಯೂನಿಫಾರ್ಮ್ ಹಾಕ್ಕೊಂಡಕ್ಕೆ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೆ ಹೇಳ್ಬೇಕು ಅವ್ರಿಗೆ. ನಾನು ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗಿಂದ ನನಗೆ ಒಂದೇ ಒಂದು ದಿವಸ ಯೂನಿಫಾರ್ಮಲ್ಲಿ ನೋಡಿಲ್ಲ. ನಾನು ಯೂನಿಫಾರ್ಮೇ ಹಾಕಲ್ಲ ಕ್ಯಾಂಡಿಡೇಟು ಅಂಥವ್ರು. ಏನು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಎಲ್ಲ ಮಿಡ್ರಿಗೋಟಾಟಗಳು. ಏನು ಜೇಮ್ಸ್ ಬಾಂಡ್ ಅಂದ್ಕೊಂಬಿಟ್ಟಿರ್ಬೇಕು ಬಾಂಡ್ ಅವರು. ಇನ್ನೊಬ್ಬ ರಾಂಗ್ ವೇ, ಹೆಡ್ಲೈಟ್ ಬರ HU5813 K09 ಅದು. ಯಪ್ಪ ಹಪ್ಪಿದೆ, ಫೋನ್ ಕಟ್ ಮಾಡ್ತೀನಿ. ಎರಡೂ ಕೈ ಬೇಕೇ ಬೇಕೀಗ. ಅಪ್ಪು ಬಾಲ್ ಕೊಡು ಅಂದ್ಕೊಂಡು ಹುಡುಗರು ಮಾತಾಡ್ತಿರೋದು. ಆ್ಯಕ್ಚುಲಿ ಕುಮುದಳ ಕನ್ನಡ ಬಾಲಗೋಚಿಗಳಿವರು, ಅವ್ರು ಸೊನ್ನೆ ನೋಡಿದ್ರೆ ಗೊತ್ತಾಗೋಗುತ್ತೆ. ಗೊತ್ತಾಯ್ತವ, ಇಂಥ ಶಾಟಗಳು ಸಂತೆಲಿ ಎಷ್ಟು ಅಂತ ಮಾತೈತೆ, ಅದಕ್ಕೆ ಸರಿಯಾಗಿ ಹೋಲಿಕೆ ಆಗ್ತಾರೆ ಇವರು. ಏನೋ ಇಲ್ಲ ಅಂತ ಹೇಳಿ ಕೈಗೆಲ್ಲ ತೋರಿಸ್ಕೊಯ್ತು ಅಂದ್ರೆ ಅವನು. HR7085 HR ಯಾರು ಅಂತ ಗೊತ್ತಿಲ್ವಲ್ಲ. HU86 ಇಲ್ಲ, ಆಳ್ಬಿದ್ದಾಗಲಿ ಏನಾದರೂ ಆಳ್ಬಿದ್ದಾಗಲಿ.
ನಾನು ಅಂದ್ಕೊಂಡ್ರೆ ಶೆಡ್ಯೂಲ್ ಅಂತೂ ಮಾಡ್ತೀನಿ. 1ನೇ ತಾರೀಕು ನಾನು ಇದಕ್ಕೆ ಹೋಗೋದನ್ನು, ಅದು ಒಕ್ಕಲ್ಗೆರೆಗೆ ಹೋಗೋದನ್ನು ತಪ್ಪಿಸೋದಕ್ಕೆ ಎಲ್ಲರ ಎಲ್ಲ ಆಟ ಆಡ್ತಾವೆ ನೋಡೋದ. KA09 MG 4136 ಗಾಡಿ. ಅದು ಯಾವ ಸೂಪರ್ ಹೀರೋ ಇರೋದ ಗೊತ್ತಿಲ್ಲ. ಮುಂದೆ ಮತ್ತು ಮುಂಚೆ ಟೈಟಾಗಿ ತಿಮ್ಮೋದು ಗೇಟ್ ತಳ್ದವನು, ಅದಕ್ಕೆ ವೀಡಿಯೋ ಕವರ್ ಮಾಡಿದ್ದು. ಆ್ಯಕ್ಚುಲಿ ಅವ್ನು ತಪ್ಪಿಸ್ಕೊಂಡ್ರು, ಇನ್ನೊಬ್ಬ ವೀಡಿಯೋ ಮುಖ ಮುಚ್ಕೊಳ್ದೇ ಇದ್ದು ಇದನ್ನೆಲ್ಲ ಅವ್ನು ಹಿಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಬ್ಯಾರಿಕೇಡ್ ಇದೆಯಲ್ಲ, ಆ ಬ್ಯಾರಿಕೇಡ್ನ ತಳ್ಳೋ ಪ್ರಯತ್ನ ಮಾಡ್ದೆ ನನ್ನ ಕಡೆಗೆ. HV 8468 ಗಾಡಿ ಮುಂದೆ ಹೋಗ್ತಾ ಇದ್ದಲ್ಲ, ಲೈಟ್ ಆನ್ ಆಗಿ ಕಾಣ್ತಾ ಇದ್ದಲ್ಲ ಲೆಫ್ಟ್ ಹ್ಯಾಂಡ್ ಸೈಡು, ಆ ಗಾಡಿ ಅದು ಬೈಕು. ಆ್ಯಕ್ಚುಲಿ ಈ ಥರ ರೋಡ್ ಕಡೆಯಿಂದ ಬಂದು ಜಾಯ್ನ್ ಆಗ್ತಾನೆ. ಅವ್ನು ಜಾಯ್ನ್ ಆಗಿದೆ ಏನಕ್ಕೆ ಅಂದರೆ ಡೌನ್ ಇತ್ತು ಹಿಂದ್ಗಡೆ, ರೋಡ್ ಹಿಂದ್ಗಡೆ ಡೌನ್ ಇತ್ತಲ್ಲ. ಸೊ ಸ್ಪೀಡ್ ಕಡಿಮೆ ಬ್ರೇಕ್ ಮಾಡಿಸೋದಕ್ಕೆ, ನನ್ನ ಸ್ಪೀಡನ್ನ ಕಡಿಮೆ ಮಾಡೋದಕ್ಕೋಸ್ಕರ ಅಡ್ಡಿಗೆ ಬಂದ. ಹೋಗೆ ಇಲ್ಲ ಯಾವುದೋ ಗಾಡಿ ನಂಬರ್ ಓದೋಕ್ಕಾಗ್ತಿಲ್ಲ, ಸ್ಪೀಡಲ್ಲಿ ಇದನ್ನು ಹೆವಿ. ಈ ಅಂಗಡಿಯವರು ಹುಡುಗ ಒಂದ್ಸರಿ ನನ್ನ ಲಿಫ್ಟ್ ಮಾಡಿಬಿಟ್ಟು ಇಲ್ಲಿವರೆಗೆ ಊಟ ವಿತ್ ವಾಟರ್ ಬಾಟ್ಲ್ ಕೊಟ್ಟು ಕಳಿಸಿದ್ರು. ಊಟ ವಾಟರ್ ಬಾಟ್ಲ್ 2, 1 ಲೀಟ್ರ್ ವಾಟರ್ ಬಾಟ್ಲು, ಇಂಡಿಪೆಂಡೆನ್ಸ್ ಬೇಬಿ ಕಂಪ್ನಿದು, ಮತ್ತು ಊಟ ಕೊಟ್ಟಿದ್ರು, ಫುಲ್ ಮೀಲ್ಸ್ ಊಟ. ಅದನ್ನು ತೊಗೊಂಬಂದು ಯಾವಲ್ಲಿ ಕೂತ್ಕೊಂಡಿದ್ದೆ ಗೊತ್ತಾ, ಇದೇ ಸ್ಪಾಟಲ್ಲಿ ಕೂತ್ಕೊಂಡು ಊಟ ಮಾಡೋದು. ಇಲ್ಲ ಈ ಸ್ಪಾಟ್ ಇದೇ ಸ್ಪಾಟಾಗಿ ಕೂಡ ಊಟ ಮಾಡಿದೆ. ಆ್ಯಕ್ಚುಲಿ ನಾನೇ ಪಾರ್ಸಲ್ ಕೇಳಿದ್ದು. ಇಲ್ಲ ನಾನು ಪಾರ್ಸಲ್ ಕೇಳಿಲ್ಲ, ಅವನೇ ಪಾರ್ಸಲ್ಗೆ ಫೋನ್ ಮಾಡ್ಬಿಟ್ಟು ಯಾರಿಗೂ ಊಟ ಮಾಡಿದ್ರೆ ಇಲ್ಲ ಕೊಡಿಸ್ತೀನಿ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿಬಿಟ್ಟ ಅವರ ಹೋಟ್ಲಿಗೆ ಊಟ ಪಾರ್ಸಲ್ ಮಾಡಿದ್ರು ಅಂತ. ಸೊ ಹುಡುಗ ಸ್ಕೂಟರಲ್ಲಿ ಕರ್ಕೊಂಬರೋಷ್ಟೊಳಗೆ ಇಲ್ಲಿಗೆ ಲ್ಯಾಂಡ್ ಆಗೋಷ್ಟೊಳಗೆ ಪಾರ್ಸಲ್ ರೆಡಿ ಮಾಡಿದ್ರು. ಸೊ ಒಳಗಡೆ ಹೋಗಿ ಪಾರ್ಸಲ್ ತೊಗೊಬಂದು ಕೈ ಕೊಟ್ಟ. 1 ನಿಮಿಷ 30 ಸೆಕೆಂಡ್ಸ್ ಅನ್ಕೊಳ್ಳಿ. ಸೊ ಪಕ್ಕ ನೆಕ್ಸ್ಟು ಇರೋ ಜಾಗದಲ್ಲಿ ಬರ್ತಿದ್ದು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ರೈಟ್ ಹೇಳ್ಬೇಕಂದ್ರೆ ನಾನು ಈ ಕಡೆಯಿಂದ ಹೋದಾಗ ನಾನು ಏನು ಅಂದ್ಕೊಂಡೆ ಅಂದರೆ, ಆ ಕಡೆಯಿಂದ ಬರೋಕ್ಕೆ ಕಷ್ಟ ಆಗುತ್ತೆ, ಹಬ್ಬಿದೆ ಸಿಕ್ಕಾಬಿಟ್ಟೆ ಅಂತ ಅಂದ್ಕೊಂಡೆ. ಬಟ್ ಈಸಿಯಾಗಿ ಬಂದ್ಬಿಟ್ಟೆ ಆ ಕಡೆ ಇದ್ದ. ಇಲ್ಲಿವರೆಗೂ ಒಂದೇ ಒಂದು ಸ್ಟಾಪು ಇಲ್ಲ, ಇವನ್ ಕಟ್ಕೊಳ್ಳೋದಲ್ಲೂ ಸ್ಟಾಪ್ ಮಾಡಿಲ್ಲ, ಸೀದಾ ಬಂದ್ಬಿಟ್ಟೆ. ಅಂದರೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ನಿಲ್ಲಿಸಿದ್ದೆ, ಕೂತ್ಕೊಂಡು ರೆಸ್ಟ್ ಏನು ತೊಗೊಳ್ಳಿಲ್ಲ, ಬಂದ್ಬಿಟ್ಟು ಆರಾಮ್ಸಾಗೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾನೇ ಕಷ್ಟ ಆಗ್ಬೋದು ಅಂದ್ಕೊಂಡು ಸ್ಟಾಪ್ ಮಾಡ್ಕೊಂಡಿದ್ದೆ. ಒಂದು ಸ್ಟಾಪ್ ಮಾಡಿದ್ದೆ ಕಟ್ಕೊಳ್ಳೋದಲ್ಲಿ. ಮುಂದಕ್ಕೆ ಬ್ರಿಡ್ಜ್ ಬರುತ್ತಲ್ಲ, ಅಲ್ಲೂ ಒಂದು ಸ್ಟಾಪ್ ಮಾಡಿದ್ದೆ. ಬ್ರಿಡ್ಜ್ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಹೋಗಿದ್ದು ಈ ಕಡೆಗೆ. ಹೇಗೆ 70 ಮತ್ತು ಕಟ್ ಮಾಡ್ತೀನಿ ವಿಡಿಯೋ. ಈ ಗಾಡಿ GJ12CG2634 ವೆರಿ ಕ್ಲೋಸಪ್ಪಲ್ಲಿ ಬಂದ. ಜೊತೆಗೆ ನಾನಾಗಿ ಫುಟ್ಪಾತ್ ಕೆಳಗೆ ಇಳಿಲೇಬೇಕು ನಾನು, ರೋಡ್ ಬಿಟ್ಟು ಆ ಥರ ಬಂದ. ಹಿಂದೆ ಒಬ್ಬ ಯಾರೋ ನೋಡಿತಾನೆ, ಗೊತ್ತಿಲ್ಲ ಅವ್ರು ಯಾಕೆ ಅಂತ. ಈ ಮಹಾಶಯನ ಯಾರೋ ನೋಡಿತಾ ಇದ್ದಿದ್ದು. KA04NE9278 ಗಾಡಿ ಇದು. KA41AA1962. ಫ್ರೀ ಲೆಫ್ಟ್ ಇದೆ ಅಂತಲೇ ಇಟ್ಕೊಳ್ಳೋಣ. ರೋಡ್ ಇಲ್ಲದೆ ಆದಮೇಲೆ ಹೆಂಗೆ ಬಂದ್ಬಿಟ್ಟ ಬಪ್ಪ. ತಮಿಳ್ನಾಡು ಗಾಡಿ ಇದು. ಸುರೇಶ್ ಅವರ ಬಾಲಂಗೋಚಿ, ಇವರು ರೆಪ್ರೆಸೆಂಟ್ ಮಾಡೋದಕ್ಕೆ ಮಾಡ್ತಾ ಇರೋದು. ಮಂಡ್ರೆ ಎಲ್ಲರೂ ಹಿಡಿಯೋ ಅಟ್ಲಾಗೆ. ತಮಿಳ್ನಾಡು 36BE 5199. ಆ್ಯಕ್ಚುಲಿ ಸುರೇಶರ ಬಾಲಂಗೋಚಿ ಅದು. ನಾನು ಮುಂದಕ್ಕೆ ಹೋಗೋದು ಎಲ್ಲ ರೆಕಾರ್ಡ್ ಮಾಡಿಬಿಡ್ತೀನಿ. K09 MK656 ಇದು ರಾಜಶೇಖರನ ಬಾಲಂಗೋಚಿ. 08 M5666. ಫ್ರೀ ಲೆಫ್ಟ್ ಇದೆ ಅಂತಲೇ ಇಟ್ಕೊಳ್ಳೋಣ ಲೆಕ್ಕಕ್ಕೆ, ಆಯಿತಾ. ರೋಡ್ ಮೇಲೆ ಹೋಗ್ಬೇಕು, ಫ್ರೀ ಲೆಫ್ಟ್ ಇದೆ ಅಂದ್ಬಿಟ್ಟು ಫುಟ್ಪಾತಿಂದ ಕೆಳಗಡೆಗೆಲ್ಲ ಇಳಿದು ಹೋಗೋಕೆ ಅಂದೈತಾ. ಆ್ಯಕ್ಚುಲಿ ನಾನು ಫೋರ್ಸ್ಫುಲಿ ಫುಟ್ಪಾತ್ಗೆ ಇಳಿಯೋಂಗೆ ಮಾಡ್ತಾನಲ್ಲ, ಅದು ಸುಜುಕಿ ಗಾಡಿ, ಯಾವುದದು ಸೆಡಾನ್ ಗಾಡಿ, ಕ್ರಿಸ್ಟಾನೋ ಏನೋ ಇದೆ ಗಾಡಿ ನಂಬರ್, ನೇಮ್ ಸರಿಯಾಗಿ ನೆನಪಿಲ್ಲ. ಕೆಯಿಂದ ಸ್ಟಾರ್ಟ್ ಆಗುತ್ತೆ, ಐ ಆಮ್ ಶ್ಯೂರ್ ಅಬೌಟ್ ಇಟ್. ಅವನು ಆ ಕಡೆ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಷಣ್ಮುಗಂ ಕೊಡ್ಸಲ್ಲ ಸ್ಲೀಪರು, ಹೆಚ್ಚು ಕಡಿಮೆ ಆ ಥರದ್ದು ಅದಲ್ಲ, ಸ್ವಲ್ಪ ರಿಲೇಟ್ ಆ ಥರ ಇರುತ್ತೆ ನೋಡೋದಕ್ಕೆ. ಸೊ ಆ ಥರ ಚಪ್ಪಲ್ ಹಾಕೊಂಡು ಹೋದ. ಪಿಂಕ್ ಕಲರ್ ಬಟ್ಟೆ, ಅದು ಸುರೇಶನ ಬಾಲಂಗೋಚಿ. ಅಲ್ಲಿ ಇದು ಕನ್ಸ್ಟ್ರಕ್ಷನ್ ನಡೀತದ, ಅಲ್ಲಿ ಒಳಗಡೆ ಬಂದೆ. ಆ್ಯಕ್ಚುಲಿ ಅದೇನಕ್ಕೆ ಬಂದು ಅದೇನು ಕಥೆನಾಗ ಗೊತ್ತಿಲ್ಲ.
ಏನು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಅವರೇನೋ ಏನೋ ಇರ್ಬೋದು ಅಂತ ಅಂದ್ಕೊಳ್ತೀನಪ್ಪ. ಅವ್ನು ಒಳಗಡೆ ಹೋಗ್ತಿರೋದು ನೋಡಿದ್ರೆ. ಅದಪ್ಪ ನಮ್ಮ ಕರ್ನಾಟಕದಲ್ಲಿ ಯಾರೂ ಇಂಜಿನಿಯರ್ ಇಲ್ಲ ಅಥವಾ ಕಾಂಟ್ರಾಕ್ಟರ್ ಇಲ್ಲ ಅಂತ ಏನಾರು ಅಲ್ಲಿ ಕೊಟ್ಟವ್ರ ಕಾಂಟ್ರಾಕ್ಟ್ನ. ರಾಮ್ವೇ ಮಹಾಶಯ JH9178. ನನಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣ ಕೇಳ್ತಾ ಇರೋದು. ಅವನು ಇಲ್ಲಿಂದ ಬರಲಿ. ವಿಕೆಟ್ ರೈಡರ್ ಅಲ್ಲ, ಇದೆಲ್ಲ ರೈಡರ್ ಹೋಯ್ತಲ್ಲ, ವಿಕೆಟ್ ರೈಡರ್ ಅಂತ. ಅದಿಲ್ಲ, ಆ ವ್ಯಕ್ತಿ ಎಲ್ಲೋದಾಗ ಗೊತ್ತಿಲ್ಲ, ಇರಲಿ. ಒಟ್ಟಲ್ಲಿ ರಿಮೈಂಡ್ ಎರಡು ಕೆಲ ಒಂದು ಅಲ್ಲಿ ಆ್ಯಕ್ಚುಲಿ ಫೋರ್ಸ್ಫುಲಿ ನನ್ನ ಹಿಂದೆ ಬಂದು ಆರೋನ್ ಹೊಡ್ಕೊಂಡು ಸಾಯ್ತಾ ಇದ್ದ. ಒಂದೇ ಸಮ ಆರೋನ್ ಹೊಡಿತಾ ಇದ್ದ. ಅಷ್ಟೇ ಅಲ್ಲ, ಮುಂದಕ್ಕೆ ಬಂದುಬಿಟ್ಟ ಟಚ್ ಮಿರರ್ಗೆ ಹೊಡೆ ಮಿರರ್ಲೆ ತಳ್ಳೆ ಕಳಿಸ್ ಫುಟ್ಪಾತಿಗೆ ತಳ್ದ ಅಂತಲೇ ಹೇಳಬೇಕು. ಅಷ್ಟು ಕ್ಲೀನಾಗಿ ಕೆಲಸ ಮಾಡ್ದ ಬಟ್ಟೆ ಮಗ. JQ4278 KF0 ಇದ್ದಾಳೆ. ಮುಂಚೆ ರಾಂಗ್ ಮೇಲೆ ಬಂದಿದ್ದು ಓವರ್ ಸ್ಪೀಡ್ ಇದ್ರು. ನಮ್ಮ ಪಯಣ ಇನ್ನೂ ಮುಗಿದಿಲ್ಲ. $215 ಆಟೋ ಅದು. ಇದು ಆ್ಯಕ್ಚುಲಿ ನಂಬರ್ ಪ್ಲೇಟೇ ಇಲ್ಲ, ಒಂದು ಆ್ಯಕ್ಟಿವ ಹೌದು ಅಷ್ಟೇ. B6068 MS1183 K05. ಇದು K02 MT 3210. ಆ್ಯಕ್ಚುಲಿ ಅದೊಂದು ಮಾದೇಶ್ವರ ಅಂತ ಯಾವುದೋ ಮುಂದೆ ಆಟೋ ಹಿಂದೆ ಬರೆದಿದ್ದ ಆಟೋ. ಆ್ಯಕ್ಚುಲಿ ಒಂದು ಕತೆ ನಡೀತು. ಫಸ್ಟೇ ಸ್ಟಾರ್ಟ್ ಆಗೋದು ಅದು ಆಟೋಯಿಂದ. ಈ ಆಟೋದಲ್ಲಿ ಆ್ಯಕ್ಚುಲಿ ಯಾರೊಬ್ಬ ಅಲ್ಲೇ ಕವರ್ ಹೊಡ್ಬೇಕಿತ್ತು ನಾನು. ಇಲ್ಲಿ ನನ್ನ ಮೇಲೆ ಒಬ್ಬ ಗಲಾಟೆ ಮಾಡಿದ ಸರಿ ಅಂತ ಹೇಳಿದ್ನಲ್ಲ, ಇದು ನೋಡೋದಕ್ಕೆ ಇಂದು ಅಲ್ಲ ಗೊತ್ತಿದ್ದಾರೆ ಇದನ್ನು ಹೆಸರು. ಚರಳದ ಬಾಲಮಚ್ಚಿ ಗಂಡ ಹೌದು ಅಷ್ಟೇ. 2 ಆರ್ಗನೈಸ್ ಪೋಲೋ K05 MS1183. ಇದು ಸೆಕೆಂಡ್ ಎಪಿಸೋಡ್ ಇತ್ತು ಇವ್ರದ್ದು ಅಂತ ಅರ್ಥ. ಸೆಕೆಂಡ್ ಎಪಿಸೋಡು ಕಂಟಿನ್ಯೂ ಮಾಡ್ತಾವೆ. ಅಂದರೆ ಅವ್ರು ಗಾಡಿ ತಂದು ನಿಲ್ಲಿಸಿದ್ನಲ್ಲ, ಅವ್ರು ಗಾಡಿ ಪಾರ್ಕಿಂಗ್ ಮಾಡೋ ಸ್ಟೈಲಲ್ಲೇ ಅದು ಹೆಂಗೆ ಗಾಡಿ ನಿಲ್ಲಿಸಿದ್ದು ಹೆಂಗಿತ್ತು ಅಂದರೆ, ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದು ಹಿಂಗೆ ಟರ್ನೆಲ್ಲ ತೊಗೊಂಡು ಮಾಡ್ತಿದ್ನಲ್ಲ, ಅದೇ ರೇಟಲ್ಲಿ ಕುಬ್ದಲ್ಲಿ ಕಂದ್ರೆ ಬಾಲಂಗೋಚಿಯವ ನೋಡಿ ತಿರುಗಿ ನೋಡೋದಲ್ಲ. ಅದೇ ಡ್ರೆಸ್ ಕೊಡೋಲ್ಲ, ಅದೇ ಎವಿಡೆನ್ಸ್. ಅದು ಅಂದರೆ ಎವಿಡೆನ್ಸ್ ಆಧಾರ. ಯಾವ ಆಧಾರದ ಮೇಲೆ ಅದು ಕುಬ್ದಲ್ಲಿ ಕಂದ ಅಂತ ಹೇಳಿದೆ ಅಂದರೆ, ಅವ್ನು ಕಡೆ ತಿರುಗಿ ಹೋಗ್ಬಿಟ್ಟು ಚೆಕ್ ಅಂತ ಆಗಡೆ ತಿರುಗಿ ಹೋಗ್ಬಿಟ್ಟಲ್ಲ. ಅದೇ MS1183 ಅದೇ ಗಾಡಿ ಪೋಲೋ. ಇನ್ನೂ ಆಟ ನಿಲ್ಲಿಸೇ ಇಲ್ಲ ಬರ್ಬೋದು. ದೂರದಿಂದ ಅಷ್ಟು ದೂರದಿಂದ ಆಟ ನಿಲ್ಲೇ ಇಲ್ಲ ಅವ್ರದ್ದು ಪಾರ್ಕಿಂಗ್ ಆಟ. ಈ ಪೊಲೀಸವರು ಕೇಳಬೇಡ, ಹೆಲ್ಮೆಟ್ ಅಂದ್ಬಿಟ್ರೆ ಇದೇನೇ ಕೇಳಬೇಡ. ಅವರು ಯಾವೊಂದು ರೋಡಲ್ಲಿ ಯಾರನ್ನಾರು ಹಿಡ್ಕೊಂಡು ರೇಪ್ ಮಾಡ್ತಾ ಇರಲಿ, ತಲೆ ಕೆಡ್ಸ್ಕೊಳ್ಳಿ, ನಾವು ಹೆಲ್ಮೆಟ್ ಹಾಕೊಂಡು ರೇಪ್ ಮಾಡೋದಿನ ಅಂತಾರೆ ಅವರು. ಅಂತಹ ಜನ ಸುಮ್ಮನೆ ವೇಸ್ಟ್ ಬಡಿಗಳು. ಹೌದು, ಆ್ಯಕ್ಚುಲಿ ಡ್ರೈವರ್ ಬಟ್ಟೆ ಹಾಕ್ಕೊಂಡಿದ್ನಲ್ಲ, ಅದು ಮೊಳ್ಸಂದಿಯಲ್ಲಿ ಹೊಡೆಯೋ ಪ್ರಯತ್ನ ಮಾಡ್ದ. ಕ್ಯಾಮ್ರಾದಲ್ಲಿ ಮೊಳ್ಸಂದಿ ಎತ್ತಿದ್ದೆಲ್ಲ ಕವರ್ ಆಗಿರಲ್ಲ, ಅದು ಮುಖ ಕವರ್ ಆಗಿರುತ್ತೆ. ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಆಗಿದೆ ಅದು ಗೊತ್ತಿಲ್ಲ. ಅದನ್ನು ಕ್ಯಾಮ್ರಾ ಮಾತ್ರ ಫೋನ್ ಮಾತ್ರ ಹಿಂದಕ್ಕೆ ತಿರುಗಿಸ್ತಾರೆ, ಕ್ಯಾಮ್ರಾ ಮಾತ್ರ ಹಿಂದಕ್ಕೆ ತಿರುಗಿಸ್ತಾರೆ. ಏನು ರೆಕಾರ್ಡ್ ಆಗಿದೆ ರೆಕಾರ್ಡ್ ಆಗಿಲ್ಲ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಆಫ್ ಮಾಡಿ ಸ್ಲೋ ಆಗಿ ರೈಟ್ ಸೈಡ್ಗೆ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. 2 ಕೈ ಯೂಸ್ ಮಾಡಿಲ್ಲ ಅಂದರೆ ಇಲ್ಲಿ ಬ್ರಹ್ಮ ಗಂಟನ್ನು ಬಿಡಿಸ್ಕೊಳಕ್ಕಾಗೋದೇ ಇಲ್ಲ. ಹೇಳಿಲ್ವಾ, ಏನೇ ಮಾಡಿದ್ರೆ ಇಲ್ಲಿ ಬ್ರಹ್ಮ ಗಂಟೆನ ಬಿಡಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಉದ್ದೇಶಪೂರ್ವಕವಾಗಿ ಟ್ರಾಫಿಕ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸರ್ಕಾರ ತಂದೆ ಹೋಗಿ JC2029 ಗಾಡಿ. ಅದು ಪ್ರೆಷರ್ ಕ್ರಿಯೇಟ್ ಮಾಡಿದ್ವಿ ಹಿಂದ್ಗಡೆ ಬಂದು. ಅಲ್ಲಿ ಯೂ ಟರ್ನ್ ಹಾಕೊಂಡು ಆ ಗಾಡಿ ಕವರ್ ಆಗಿದೆ ಅದು. ಆ್ಯಕ್ಚುಲಿ ಅಲ್ಲಿನ ಕ್ಯಾಬ್ರ ರನ್ ಆಗ್ತಿತ್ತು ಗುರು. ಇಲ್ಲಿ ಏನು ನಡೀತು ಎಲ್ಲ ಕ್ಲೀನಾಗಿ ಗೊತ್ತಾಯ್ತು. ಎಷ್ಟು ನಿಮಿಷ ಇಲ್ಲಿ ಇದ್ದಿತ್ತು, ಟ್ರಾಫಿಕ್ ಇತ್ತು. ಅವರು ನಾಗಲಿಂಗೇಶ್ವರ ರಿವೆಂಜ್ ಲೂಸಿ ಏನೋ ಬರ್ತೈತೆ, ಗೊತ್ತಾಗ್ತಿಲ್ಲ ಆಯಿತಾ. ರೇಣುಕಾದೇವಿ ಆ್ಯಕ್ಚುಲಿ ಎಷ್ಟು ಅಯ್ಯೋ ಹೆವಿ ಡಸ್ಟ್ ಬಿಡೋದು.
ಆ್ಯಕ್ಚುಲಿ ಇಲ್ಲಿ ಬರಬೇಕಾಗಿತ್ತು. ಸೊ ಸ್ಟ್ರೈಟ್ ಕರ್ಕೊಂಡು ಹೋಗೋದಕ್ಕೋಸ್ಕರ ಏನೇನೋ ಆಟಗಳಾಡಿದ್ರು ಅವರು. ಅಲ್ಲಿ ಪೊಲೀಸರು ಟ್ರಾಫಿಕ್ ಕ್ರಿಯೇಟ್ ಮಾಡ್ತಿದ್ದಾರಲ್ಲ, ಅದು ಕ್ಲೀನಾಗಿ ಕವರ್ ಆಗಿದೆ. ಅದು ಎಷ್ಟಿತ್ತು ಸಾಕು, ಜಸ್ಟ್ ಒಂದು 30 ಸೆಕೆಂಡ್ಸು, 1 ನಿಮಿಷ ಅಂತ ಇಟ್ಕೊಳ್ಳಪ್ಪ. 1 ನಿಮಿಷ ಎಲ್ಲ ರೆಕಾರ್ಡ್ ವೀಡಿಯೋದೇ 1 ನಿಮಿಷ ಆಗಿಲ್ಲ ಅಂದ್ಬಿಡ್ತೀನಿ. ಇಲ್ಲ, ವೀಡಿಯೋ 4 ನಿಮಿಷ ಇದೆ. ಅದು 30 ಸೆಕೆಂಡ್ಸ್ ಇರ್ಬೋದು ಮ್ಯಾಕ್ಸಿಮಮ್ ಅಂದರೆ. ಎಲ್ಲರೂ ಕ್ರಿಯೇಟ್ ಮಾಡೋದಪ್ಪ, ಅಡ್ಡಿ ಬರುತ್ತೆ. ಬುದ್ಧಿ ಎಲ್ಲ ಮುಂದೆ ಕರ್ಕೊಂಡು ಹೋಗೋದು ಆಡೋದು ಏನೇನೋ ನಡೆಯಿತು. ಆ್ಯಕ್ಚುಲಿ ಮಹದೇಶ್ವರ ಸ್ಟಾರ್ಟ್ಸ್ ಫ್ರಮ್ ಮಹದೇಶ್ವರ. ಅದು ಅಂದರೆ ವಿಭೂತಿ ಮಹದೇಶ್ವರದಿಂದ ಸ್ಟಾರ್ಟ್ ಆಯಿತು. ಏನೇನೋ ಹೇಳೋ ಪ್ರಯತ್ನ ಪಟ್ಟರು, ನಾನು ಏನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಯಾಕೆಂದರೆ JW408 ಈ ಬೃಹಸ್ಪತಿ ಹಿಡಿಲೇಬೇಕು, ಕವರ್ ಮಾಡಲೇಬೇಕು. ಈ ಬೃಹಸ್ಪತಿ ಬರ್ತಾಯಿದ್ದಾನೆ ಅಲ್ಲಾಡಿಸ್ಕೊಂಡು ಅಂತ. ಕುಬುದಳ ಕದೆಲ್ಲ ಬಾಲಾಮುಚ್ಚಿ, ಇವನು ಅಷ್ಟೇ. ಸರಿ ಚರಣನ ಬಾಲಾಮುಚ್ಚಿ, ಇವನು ಪಾದ ತೋರಿಸ್ತಿರೋನು ಅಷ್ಟೇ. ಅವನು ಹೀರೋ ಥರ 2 ಜೋಬು ಕೈ ಹಾಕೊಂಡು ಅಲ್ಲಾಡ್ಸ್ಕೊಂಬತ್ತಿದ್ನಲ್ಲ, ಅವನು ಅಷ್ಟೇ. ಇವ್ರುಗಳು ಅಷ್ಟೇ. 18R5257. ಆ್ಯಕ್ಚುಲಿ ಆ ಹುಡುಗ ಬರ್ತಾಯಿದ್ದ ಅಂತ ನಾನು ರೈಟ್ಗೆ ಹೋಗಿದ್ದಿದ್ರೆ, ಹಿಂದ್ಗಡೆ ಒಂದು ವೆಹಿಕಲ್ ಪಾಸ್ ಆಯ್ತಲ್ಲ, ಅವ್ನು ಹೊಡ್ಕೊಂಡು ಹೋಗ್ತಾಯಿದ್ದ ಅಥವಾ ನಿಲ್ಲಿಸಿ ಗಲಾಟೆ ಮಾಡ್ತಿದ್ದ. ಇದ್ದಂತೂ ಹೆವಿ. ಸುತ್ತೂರು ಯಾಕೆ ಇಲ್ಲಿ ನಡೆಯುತ್ತೆ ಅಂದರೆ, ಸುತ್ತೂರು ಸುರೇಶ SU ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೆಚ್ಚು ಹಜಾಮ್ನಾಟ ಆಡೋದೇ ಬಡ್ಡೆಗಳು. ಸುರೇಶ ಮತ್ತು ಸುತ್ತೂರು 2 SU ಬರುತ್ತೆ. ಅದಕ್ಕೋಸ್ಕರ ಸುತ್ತು ಅಂತ ಪಾದ ತೋರಿಸೋದು. ಅಲ್ಲಿ ಸುತ್ತೂರು ಸ್ವಾಮಿಗಳು ಸುತ್ತೂರು ಸ್ವಾಮಿ ಬುಡಕತ್ತ ಅಲ್ಲಿ ಇಟ್ಬಿಟ್ರು ಬಡ್ಡೆಗಳು. 19M84 MC8458 ಗಾಡಿ ಇಲ್ಲಿವರೆಗೂ ಬಂದಿದ್ದ. ಸುರೇಶ್ ಅವರು ಬಾಲಂಗೋಚಿ ನಿಂತಿರೋನು. KA09AA 1840 ಹೊಟ್ಟೆ. ಇಷ್ಟು ಸುರೇಶ್ ಅವರು ಹಿಂಗೆ ಆಡೋದು ನಿಂತ್ಕೊಂಡು. ಯೂನಿಫಾರ್ಮ್ ಹಾಕಲ್ಲ. ಜೇಮ್ಸ್ ಬಾಂಡ್ ಕಲರ್ ಡ್ರೆಸ್ಸಲ್ಲಿ ಓಡಾಡ್ತದಲ್ಲ, ಹಂಗೆ ಕಲರ್ ಡ್ರೆಸ್ ಹಾಕೊಂಡು ಹೊಟ್ಟೆ ಬಿಟ್ಕೊಂಡು ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಮಾಡೋದು. ಇದು ಏನು ಕ್ರಿಯೇಟ್ ಮಾಡ್ತಾ ಇರೋದು ಅಂದರೆ, ನಾನು ಒಂದು ಮಾಡಿಬಿಡ್ತೀನಿ ಅಂತ, ನಾನು ಒಂದು ಮಾಡಿಬಿಡ್ತೀನಿ ಅಂತ ಆಟ ಆಡ್ತಿರೋದಂತೆ. ಅವ್ರು ಏನೇ ಮಾಡಿದ್ರು ನಾವು ಬೆನಿಫಿಟ್ ತಗೋಬೇಕು ಅಂತ ಅವ್ರ ಲೆಕ್ಕಾಚಾರ ಕೆಲಸ ಮಾಡ್ತಾವ್ರೆ. ಅವ್ರು ಏನೇ ಮಾಡಿದ್ರು ನಾನು ಅವ್ರದ ಕಳ್ಳ ಅಂತಲೇ ಪ್ರೂವ್ ಮಾಡ್ತೀನಿ. ಏನಾದ್ರು ಮಾಡಲಿ ಅವ್ರು ಏನೇ ಮಾಡಿದ್ರು ಅದನ್ನು ತಪ್ಪು ಅಂತ ನಾನು ಕಾನೂನಾತ್ಮಕವಾಗಿ ಸಾಬೀತು ಮಾಡಿ ತೋರಿಸ್ತೀನಿ ಗುರು. ಯಾಕಂದ್ರೆ ಅವ್ರು ಮಾಡೋದೆಲ್ಲ ಬರೀ ಮಿಂಡ್ರಿಗುಟ್ಟ ಆಟಗಳು. ಅದು ಪ್ರೂವ್ ಮಾಡೋಕ್ಕೆ ಆಕಾಶ ತೋರ್ಸೋಕೆ ಹಂಗೆ ಬೇಕಾ? ಹಾಗೆ ಅವ್ರು ಆಡೋ ಆಟಗಳನ್ನು ಪ್ರೂವ್ ಮಾಡೋದಕ್ಕೆ ಏನೂ ಬೇಕಿಲ್ಲ. ಅದು ಬುದ್ಧ ರೀತಿಯಿದೆಲ್ಲ ಗೂಳಿ, ಅದು ಅವಾಗವಾಗ ದುರ್ಗಾಪುರ ಇದ್ರ ಹತ್ರ ಗಾಂಧಿ ಪಾರ್ಕ್ ಹತ್ರ ಸಾರಿಗೇಟಲ್ಲಿ ಕಾಣಿಸ್ಕೊಳ್ತಿರುತ್ತೆ. ಯಾವತ್ತೂ ಏನು ತೆಗಿಯೋಕ್ಕೆ ಹೋಗಿಲ್ಲ. ಸೇಮ್ ಇದೇ ಥರದ್ದು ಒಂದು ನಂಜನಗೂಡು ದೇವಸ್ಥಾನದಲ್ಲೂ ಇದೆ. ಸದ್ಯಕ್ಕೆ ಸ್ವಲ್ಪ ಇಲ್ಲಿ ಎಚ್ಚೆತ್ಕೋಬೇಕು. ನೋಡಿದ್ರಾ 18P9893 ಗಾಡಿ. ಅದು ಹಿಂದೆ ಯಾರಿಲ್ಲ. ಇದು ನಿಂತೈತೆ ಅಂದ್ಬಿಟ್ಟು ನಾನು ರೈಟ್ಗೆ ಹೋಗಿದ್ದಾರೆ, ಹಿಂದೆ ಬಂದು ಬಾಯ್ಬಿಡ್ಕೊಳ್ಳೋವ ಅಥವಾ ಗಲಾಟೆ ಮಾಡೋದು, ಓಡ್ಕೊಂಡೋಗೋದು, ಏನಾರು ಒಂದು ಮಾಡ್ತಾರೆ ಒಡ್ಡೆ ವೆಹಿಕಲ್. ಅಲ್ಲಿ ಬರ್ತಿರೋದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕುಮಾರ್ ಮೈಸೂರಲ್ಲಿ ನಿಂತ್ಕೊಂಡಿರೋ ಬೇಕಾದ್ರೆ ಬರ್ತಾರದು ಆರ್ಗನೈಸ್ಡ್. ಎಲ್ಲಿ ಬರ್ತದ್ದು ಅವ್ರು ಸುಮ್ಮನೆ ದೊಡ್ಡದಾದ್ರೆ ಪಾಸಲ್ಲ. MK1450 ಆ್ಯಕ್ಚುಲಿ KA2 ಇರಬೇಕು. ಸ್ಕೋಡಾ ಸಾರಿ ಫಾರ್ಡ್ ಎಕೋ ಸ್ಪೋರ್ಟ್ಸ್ ಗಾಡಿ. ಅದು ವೈಟ್ ಕಲರ್ ಮೇ ಬಿ. ಹೌದು, ವೈಟ್ ಕಲರ. ಈ ಕಡೆಯಿಂದ ಬಂದಿದ್ದು. ಆ್ಯಕ್ಚುಲಿ ನಾನು ಪಾಸ್ ಆಗ್ತಾಯಿದ್ದೀನಿ, ಕುಯ್ ಥರ ನೋಡ್ಕೊಂಡು ನುಗ್ಗೇ ಬಿಟ್ಟ. ಬಟ್ ಇವಾಗ ಅವನಿಂದ ಇನ್ನೂ ಒಂದಷ್ಟು ಜನ ನುಗ್ಗೇ ಬಿಟ್ರು. ಮುಂಚೆ ಡೇಟ್ ಆಗ್ತಿತ್ತು. ಇದು ಅಷ್ಟೇ, ಭಾಳ ಕೆಲಸ ಎಲ್ಲ ಬಡಿಯುತ್ತಾ ಹೋಗ್ತದೆ. 7763A ನಾಲ್ಕು 4 ಕೋಡಿ ಅಂತ ಏನು ಪಂಚ ಉಟ್ಕೊಂಡವನ ಭಗವಂತನಿಗೆ ಗೊತ್ತು. ಒಡೆಯರ್ಸ್ದು ಏನೋ ನಡೀತಾ ಇತ್ತು. ಆ್ಯಕ್ಚುಲಿ ಗಲ್ಫ್ ಮೈಸೂರು ಗಲ್ಫ್ ಲೀಗ್ ಅಂತ ನಡೀತಾ ಇತ್ತು. ಆ್ಯಕ್ಚುಲಿ ಅದು ಕವರ್ ಮಾಡಬೇಕಿತ್ತು, ಹಂಗೆ ಬಂದುಬಿಟ್ಟೆ. ಮೈಸೂರು ಲೀಗ್ ಅಂತ ನಡೀತಾ ಇತ್ತು. ಒಡೆಯರ್ಸ್ ಮೈಸೂರು ಲೀಗ್ ಅಂತ ಏನೋ ನಡೀತಾ ಇತ್ತು. ಅದಕ್ಕೋಸ್ಕರ ಅಲ್ಲಿ ಕೆಲಸಕ್ಕೆ ಹೋಗುವಂಥ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದು. ಮೈಸೂರು ರಿಫ್ರೆಶ್ಮೆಂಟ್ ಆಳೆ ಮೂಳೆ ಏನೇನೋ ಮಾಡ್ಕೊಂಡು ಮರದಿಸ್ತಿಂದ. X69 ಗಾಡಿ, ಅದು ಸ್ಪ್ಲೆಂಡರ್
ಸ್ಪೀಕರ್ ಓಡಿಸ್ತದಲ್ಲ, ಇದೆಲ್ಲ ಮೈಸೂರಲ್ಲಿ ರಿಸ್ಟ್ರಿಕ್ಟ್ ಮಾಡೋದೇ ಇಲ್ಲ ಅವರು. ಮಾಡಬೇಕು, ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ವೆಹಿಕಲ್ಗಳಿಗೆ. ಜೊತೆಗೆ ಅವರು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾರೆ. ಹೀಗಾಗಿ ಇದು ಕವರ್ ಆಗಿದೆ ಏನೋ ಗೊತ್ತಿಲ್ಲ. ಕೂಡ ಏನು ಇದು ಬಿಜೆನೆಸ್ಸನ್ನು ಪಾದ ತೋರಿಸ್ಕೊಂಡು ಅವನು ಅಡ್ಡಗೋಸ್ಕರ K09 AB 7670 ಅವಿ. ಈ ಗಾಡಿಗಳು ಎಷ್ಟೊಂದು ಓದಿ ಹೇಳ್ತೀನಿ. ಪ್ರತಿದಿನ ನಡೆದಿ ಅಂದರೆ ನಾನು ನೋಡೋ ವೆಹಿಕಲ್ಗಳಲ್ಲಿ ಆಲ್ಮೋಸ್ಟ್ 20% ಅಭಿ ಇರುತ್ತೆ. AB 20%. ಬೇಕಾಗಿ 20 ಎಷ್ಟು ವೆಹಿಕಲ್ ನೋಡ್ತಿದ್ದಾರೆ 20% AB ಗಾಡಿ ಇರ್ತಾರೆ ಅಂದರೆ ಎಷ್ಟು ವೆಹಿಕಲ್ಗಳು ಓಡಾಡ್ತಾ ಹೋಗುತ್ತೆ. ಹೊಡೆಯೋದು ಅಷ್ಟೇ 8 H ಸ್ಟಾರ್ಟ್ ಆಗುವಂಥದ್ದು, W ಸ್ಟಾರ್ಟ್ ಆಗುವಂಥ ನಂಬರ್ಗಳಿರುವಂಥ ವೆಹಿಕಲ್ಗಳು ಜಾಸ್ತಿ ಸಾಗೋದು. ನೋಡಿ ಅಲ್ಲೇ ಬೇಕಾದ್ರೆ ಸ್ಪೆಂಡ್ ಅವ್ರು HJ ಇದೆ ನೋಡಿ. ಇದು ಆ್ಯಕ್ಚುಲಿ ಇದು ಮೈಸೂರಿಗೆ ಬರುತ್ತೆ. K55 ಬರುತ್ತೆ. ಪೌನ್ ಡಬಲ್ ಲೇಟ್ ಆಗ್ತಾ ನೋಡೋದು 42 JU 42 ಗಾಡಿಯಲ್ಲಿ. ಬಾಬಿ KA11 7763 KA9 11. ಅದು ಆ್ಯಕ್ಚುಲಿ AA11 ಅಂತ ಓದ್ತಾ ಇದ್ದೀನಿ. ಆ್ಯಕ್ಚುಲಿ ಆಲ್ಫಾಬೆಟ್ಸ್ನ ನಂಬರ್ ಕನ್ವರ್ಟ್ ಮಾಡ್ಕೊಂಡೆ, ಸಾರಿ. ಐಶ್ವರ್ಯ ಅರ್ಜುನ್ ಆ್ಯಕ್ಚುಲಿ ಹೆಸರು ಹೇಳ್ಕೊಂಡಿದ್ರು. ಬಾಬಿ ಅಂತ ಬರ್ತಿತ್ತು ಮುಂದೆ. ಬಾಬಿ ಅಂದರೆ ಬಿಷಪ್ ಬಾ ಅಂತ ಅರ್ಥ. ಜೊತೆಗೆ ಹಿಂದಿಯಲ್ಲಿ ಬಾಬಿ ಅದಕ್ಕೆ ಅದಕ್ಕೋಸ್ಕರ ಸೊ ಏನಾದರೂ ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಿದ್ರೆ ಅದೆಲ್ಲ ಆ ಕಡೆ ಇರಲಿ, ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಈ ಹೇಳ್ಬೇಕಾದ ಪಾಯಿಂಟ್ ಹೇಳೋದು ಬಿಟ್ಬಿಟ್ಟೆ. ಅದೇ ಬಾಬಿ ಅಂದ್ಕೊಂಡು ಅದು ಯಾವುದೋ ಒಂದು ವೆಹಿಕಲ್ ಹೋಯ್ತಲ್ಲ ಗುರು, ಅದು ನೆಟ್ವರ್ಕಲ್ಲಿ ಒಡೆಯರ್ಸಲ್ಲಿ ಗಲ್ಫಲ್ಲಿ ಕೋರ್ಟಲ್ಲಿ ಕೆಲಸ ಮಾಡ್ತಾರಲ್ಲ ಕ್ಯಾಡಿಗಳು, ಅವರು ಆ್ಯಕ್ಚುಲಿ ಅದನ್ನೇ ಹೇಳೋದು. ಆ ಪಾಯಿಂಟ್ ಹೇಳೋದೇ ಬಿಟ್ಬಿಟ್ಟು ಬಿಕ್ಕಿದ್ದೆಲ್ಲ ಕತೆ ಹೊಡಿತಾಯಿದ್ದೀನಿ. ಅವರು ಹೇಳಿದ್ದು. ಜೊತೆಗೆ ಇನ್ನೊಂದು ಏನಂದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು, ಅಲ್ಲಿಗೆ ಹೋಗು ಸುರೇಶ್ ಹತ್ರ ಹೋಗಿ ಮಾತಾಡ್ಕೊಂಬ, ಅಲ್ಲಿ ಓಕೆ ಮಾಡಿದ್ಮೇಲೆ ನಿನ್ನ ಗಲ್ಫಲ್ಲಿ ಮತ್ತೆ ಕೆಲಸಕ್ಕೆ ತೊಗೋತೀವಿ ಅಂತ, ನಾವೇ ಕೈ ಬೀಸ್ ಕರಿತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅವರು. ಆ್ಯಕ್ಚುಲಿ ಅಲ್ಲೇ ಮಲಕ್ ಮೈಸೂರಿ ಆ ಕಡೆ ರೋಡಿದೆಲ್ಲ, ಆ ಕಡೆ ಬರುವಾಗಲೇ ಕ್ರಿಯೇಟ್ ಮಾಡೋದು. HZ 1006 ಅದೇನೋ ತೋರಿಸ್ಬಿಟ್ಟೋದ ಅವನು. ಅಡ್ರೆಸ್ ಕವರ್ ಆಗಿದೆ ಏನೋ ಗೊತ್ತಿಲ್ಲ. EY 64 ಮಂಡ್ಯ 11 ಎಡಿ ರಾಮ್ಕೋ ಹೇಳ್ಕೊಂಡು ಹೋಗ್ತೀವಿ ಅಂತ ಚೆಂದ ನೋಡ್ಬೋದು. HL 970 ಈ ಥರ. ಈ ಥರದ್ದು ಸಿಗ್ತಾರೆ ಯಪ್ಪ. ಡಿಸೈನಾಗಿ ಕುತ್ಕೊಂಡು ಅವರು ಗೋಡೌನ್ ಫಾರ್ಮುಲಾ ಅದೆಲ್ಲ ಆ್ಯಕ್ಚುಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಹೋಗೋದು. ಈ ಕಡೆ ತುಣೆ ಮಾಡಿ ತೋರಿಸ್ಕೊಂಡು ಸಾಮಾನು ತೋರಿಸ್ಕೊಂಡು ಹೋಗೋದು. ಆ ಥರದ್ದೆಲ್ಲ ಓಡಾಡೋದು ಅನ್ಸುತ್ತಂತ. ಅದನ್ನು ಹಿಡಿಬೇಕು ಅಂತ ಒಂದು ದಿವಸ ಕುತ್ಕೊಂಡ್ರೆ ಹಿಡಿಬೋದು. ಸಿಕ್ಕಾಪಟ್ಟೆ ಬರ್ತಾವೆ ಆ ಥರದ್ದು. ಇದು ಸುರೇಶ್ ಮಗ ಸೂರ್ಯಪುತ್ರ ಅಂತ ಇಮೇಜ್ ಕ್ರಿಯೇಟ್ ಮಾಡೋಕೆ ಹೊರಟವನ್ನೆಲ್ಲ ಚರಣ ಅವನ ಬಾಲ ಮುಚ್ಚಿ. ಇದೇ ಗಾಡಿನ ಹೈದ್ರಾಬಾದಲ್ಲಿ ಕಾಣಿಸ್ಕೊಂಡಿತ್ತು. BMW ಇದೇ ಕಾರ್ ಇರಬೇಕು ಅಂದ್ಕೊಳ್ತೀನಿ. ಫೋಟೋ ಹೊಡೆದಿದ್ದೆ ಆದರೆ ಅಪ್ಲೋಡ್ ಮಾಡಿಲ್ಲ. ಐಶ್ವರ್ಯ ಅರ್ಜುನ್ ಬಾಲಮುಚ್ಚಿ ಅದು ಆ್ಯಕ್ಚುಲಿ ಯಾವುದೋ ಇದು ಯೂನಿಫಾರ್ಮ್ ಇದು ಇರ್ಬೋದು. ಯಾವುದೋ ಶಾಪ್ ಮಾಲಕ್ ಮೈಸೂರಲ್ಲಿ ಶಾಪರ್ ಸ್ಟಾಪ್ ಯಾವುದೋ ಯೂನಿಫಾರ್ಮ್ ಇರಬೇಕು ಗೊತ್ತಿಲ್ಲ. ಒಟ್ಟಲ್ಲಿ ಅದು ಐಶ್ವರ್ಯ ಅರ್ಜುನ್ ಡ್ರೆಸ್ ಕೊಡೋದು ನೋಡಿ. ಈಗ ಆಲ್ರೆಡಿ ಹೇಳ್ತಾ ಇದ್ದೀನಿ, ಇದೇ ಸ್ಪಾಟಲ್ಲಿ ಬಾಬಿ ಮತ್ತು AB ಸೀರೀಸಲ್ಲಿ ಬರುವಂಥ ವೆಹಿಕಲ್ಗಳು. ಅದು ರಾಜೇಶ ಬಾಲಮುಚ್ಚಿಯಲ್ಲಿ ಟಿಕೆಟ್ ಗಾಡಿ ಮತ್ತು GG 7070 ಇರಬೇಕು. ಹೆಡ್ಲೈಟ್ ಬಿಟ್ಟು ಹಾಕ್ಸೋಳ ಮಗ. ಎರಡು ಸುಜುಕಿ ಆಕ್ಸಿಸ್ಗಳು, ಎರಡು ಹೆಡ್ಲೈಟ್ ಆನ್ ಆಗಿತ್ತು. ಇದು ಹೆಡ್ಲೈಟ್ ಆನ್ ಆಗಿದೆ. ಎಂಟಾಕ್ ಇವೆಲ್ಲ ಹೆಡ್ಲೈಟ್ ಆನ್ ಆಗಿದ್ದಾವೆ. ಇವೆಲ್ಲ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಕಟ್ಟಲೆ ಏನಿಲ್ಲ. ಹೇಳಪ್ಪ ಏನು ಕಟ್ಟಲೆ ಆಯಿತು? ಹೆಡ್ಲೈಟ್ ಹಾಕೊಳ್ಳೋಲ್ಲ ಕಟ್ಟಲೆ ಆಯಿತು. ಬರೀ ಮಿಂಡ್ರು ಕೂಡ ಸ್ಪ್ಲೆಂಡರ್ JK 74 ಗಾಡಿ. ಅದು JK ಕಾಶ್ಮೀರದ್ದು. ಅದು ಬಟ್ಟೆ ಹಾಕೋದಿದ್ದಲ್ಲ, ಟಿ ಶರ್ಟ್. ಅದು 2 ಬಟ್ಟೆ ಇತ್ತಲ್ಲ, ಅದು ಅಂದರೆ ಕುಮಾರ್ ಕ್ಲೋಸೇ ಮಾಡಿಲ್ಲ. ಅದು ಇಲ್ಲ ಡೋರ್ ಕ್ಲೋಸ್ ಮಾಡಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ. ಆ ಕಡೆ ಬಂದಲ್ಲಿ ಈ ಕಡೆ ಬರ್ತಾರೆ ಮಾಡ್ತಾರೆ. ಅದೇ ಕಿತ್ಕೊಂಡು ಚೆಂದ ನೋಡೋದು. ಗೋಡೌನ್ ಫಾರ್ಮುಲಾ. ಅದು ಗೋಡೌನ್ ಫಾರ್ಮುಲಾ. ಮತ್ತೆ ಬಾ ನಮ್ಮ ಕೈ ಕೆಲಸ ಮಾಡುವಂಥ ಒಡೆಯರ್ ನೆಟ್ವರ್ಕ್.
ಹೊಡೆಯೋದು ನೆಟ್ವರ್ಕ್ ಅವರಲ್ಲ, ಸಾರಿ ಏಪ್ರಿಲ್ ಅಂದ್ಕೊಳ್ತೀನಿ ನಾನು ಗಾಡಿ ಓಡಿಸ್ತಾಗಿದ್ದು. ಅವರು ಯಾರು ಚರಣ ಸುರೇಶ ಮತ್ತು ಚರಣನ್ ಗೋಡನಲ್ಲಿ ಕೆಲಸ ಮಾಡಿದ್ರೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋಕೆ ಕೊಟ್ಬಿಟ್ರೆ ಒಡೆಯರ್ ಫ್ಯಾಮಿಲಿಯಲ್ಲಿ ಅವರೇ ಕರೆದು ಗಲ್ಫ್ ಫೋಟೋ ಕೆಲಸ ಕೊಡ್ತಾರೆ ಅಂತ ಅರ್ಥ. ಇದು ಆರ್ಗನೈಸ್ ಇದು ಯಾರಾದ್ರೂ ಇವ್ರಿಗೊಂದು ಪಂಚೆ ಕೊಡಿಸ್ಬೇಕು ಪಾಪ. ಚಡ್ಡಿ ಓಡಾಡೋದು ಮಾಡೋಕ್ಕಾಗ್ತಿಲ್ಲ. ಇಂಥ ಅದ್ಭುತಗಳೆಲ್ಲ ಇಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಗೊತ್ತಿರೋ ಚರಣದ ಪಾದಗಳು ಆ್ಯಕ್ಚುಲಿ ಒಬ್ಬಿಗೆ ಕೂತ್ಕೊಳ್ಳೋದು ಚರಣದ ಬಾಲೆಗೊಚ್ಚಿ ಇದು. ಆ ಕಡೆದು ಅಷ್ಟೇ ಬೊಗಳ್ಕೊಂಡು ಕೂತಿದ್ದಾರೆ ಒಂದೇ ಸಲ ಕಾಯ ಅಂದ್ಕೊಂಡು ಅಷ್ಟೊತ್ತಿದ್ದ ಕಾಲಲ್ಲಿ ಏನೋ ಕಾಯಿ ಆಗಿತ್ತು ಅದಕ್ಕೆ ಸುತ್ಕೊಂಡ್ಬಿಟ್ಟೈತೆ, ಕಲ್ಗಳು ತುಂಬ್ಕೊಂಡ್ಬಿಟ್ಟೈತೆ ಉರಿತು. ಹೇಳಿ ಅದೇ ಗೆಸ್ ಮಾಡಿದ್ರೆ ನಾನು ವಾಚ್ ಮಾಡಿರ್ಬೋದು ಅಂತ. ನಾನೇ ವಾಚ್ ಮಾಡಿರ್ಬೋದು ಅಂತ ಹೆಂಗೆ ಗೆಸ್ ಮಾಡಿದ್ರೆ ಸೈಕಲ್ ನಿಲ್ಸಿದ್ರೆ ವಾಚ್ ಮ್ಯಾನ್ ಆಗಿರ್ಬೇಕು ಅಂತ ನಾನು ಇರ್ಬೋದಾ? ಮ್ಯಾನೇಜರ್ ಆಗಿರ್ಬೋದು ಅಂತ ಗೆಸ್ ಮಾಡ್ಬೋದಿತ್ತು ಅಲ್ವಾ? ಅಥವಾ ಓನರ್ ಅಂತಲೇ ಗೆಸ್ ಮಾಡ್ಬೋದಿತ್ತು ಅಲ್ವಾ? ದೇವಸ್ಥಾನಕ್ಕೆ ಅಲ್ಲ, ಗೆಸ್ ಮಾಡೋದು ಹೆಂಗ್ ಬೇಕಾದ್ರೆ ಗೆಸ್ ಮಾಡ್ಬೋದಿತ್ತಲ್ವಾ? ಇದು ವಾಚ್ ಮ್ಯಾನೇ ಇರ್ಬೋದು ಅಲ್ಲ, ನಾನು ಹೇಳ್ತಾ ಇರೋದು ವಾಚ್ ಮ್ಯಾನೇ ಅಂತ ಹೆಂಗೆ ಗೆಸ್ ಮಾಡಿದ್ರಿ ಅಂತ ಏನಾದ್ರು ಒಂದು ಇರಬೇಕಲ್ವಾ? ಸೇ ಫಾರ್ ಎಕ್ಸಾಂಪಲ್ ನೀವು ಹಿಂದೂನಾ ಅಂತ ನಾನು ಕೇಳಿದ್ರೆ, ನೀವು ಹಣೆ ಗುಂಪು ಇಟ್ಕೊಂಡಿದ್ದೀರಾ, ಸೀರೆ ಉಟ್ಕೊಂಡಿದ್ರೆ, ಹಿಂದೂ ಸಂಪ್ರದಾಯ ಫಾಲೋ ಮಾಡ್ತೀರಾ, ನೀವು ಹಿಂದೂನಾ ಅಂತ ಕೇಳ್ಬೋದು. ಒಂದು ನಿಮಿಷ ಹೇಳ್ತೀನಿ ಕೇಳಿ, ಹಿಂದೂನಾ ಅಂತ ಕೇಳ್ತೀನಿ. ಅಥವಾ ಯಾರು ಮುಸ್ಲಿಂ ಹುಡುಗಿರು ಕುತ್ಕೊಂಡಿದ್ದಿದ್ರೆ ಹಿಜಾಬ್ ಏನಾರು ಅಥವಾ ಬುರ್ಕೇನಾರು ಹಾಕೊಂಡಿದ್ರೆ ನೀವು ಮುಸ್ಲಿಮಾ ಅಂತ ಕೇಳ್ಬೋದು. ಯಾಕೆ ಕೇಳ್ತೀನಿ ಅಂದರೆ ನೀವು ಹಿಜಾಬ್ ಹಾಕೊಂಡಿರ್ತಾರೆ, ಹೀಗಾಗಿ ಮುಸ್ಲಿಮ ಹಿಂದೂ ದೇವಸ್ಥಾನದಲ್ಲಿ ಹಾಕಿದ್ದೀರಾ ಅಂತ ಪ್ರಶ್ನೆ ಮಾಡೋದಕ್ಕೋಸ್ಕರ ಕೇಳ್ಬೋದು. ಸೊ ಯಾವ್ದಾದ್ರು ವ್ಯಕ್ತಿಗೆ ಏನಾದ್ರು ಒಂದು ಪ್ರಶ್ನೆ ಕೇಳ್ತೀವಿ ಅಂದರೆ ಅನ್ನೋರು ಒಂದು ಐಡೆಂಟಿಫೈ ಮಾಡ್ತೀವಿ ಅವ್ರನ್ನ ಅಂದರೆ ಏನಾದ್ರು ಒಂದು ಗುರುತು ಇರಬೇಕು, ಕುರುಹು ಇರಬೇಕು. ಯಾವುದು ಕುರುಹುನೇ ಇಲ್ಲದೆ ಗುರುತು ಇಲ್ಲ, ನೀವು ವಾಚ್ಮ್ಯಾನ್ ಅಂತ ಹೆಂಗೆ ಗೆಸ್ ಮಾಡಿದ್ರಿ? ನಾನು ಭಕ್ತಾನೇ ಇರ್ಬೋದಪ್ಪ, ರೆಗ್ಯುಲರ್ ಭಕ್ತ ಇರ್ಬೋದು ಅಲ್ವಾ? ಯಾವ ದೇವಸ್ಥಾನಕ್ಕೆ? ಏಕೆ ಅದೇ ಗೆಸ್ ಮಾಡಿದ್ರೆ? ಯಾವ ದೇವಸ್ಥಾನಕ್ಕೆ? ಇಲ್ಲಿ ಬಂದಿದ್ದು ನಾನು, ನೀವೇ ಇಲ್ಲೇ ಕೂತಿರಲ್ಲ, ನಾನು ಬಂದು ಸೈಕಲ್ ನಿಲ್ಲಿಸಿದಾಗ. ಫಸ್ಟ್ ಆಫ್ ಆಲ್ ಏನು ಕೇಳಬೇಕು, ಏನು ಮಾತಾಡಬೇಕು ಅನ್ನೋದು ತಲೆ ಒಳಗೆ ಪ್ಲ್ಯಾನೇ ಇಲ್ಲ. ಏನೋ ಬಾಯಿ ಬತ್ತು ಹೇಳ್ಬಿಟ್ಟು ಮಾತಾಡೋಕ್ಕೆ ಮುಂಚೆ ಅದಕ್ಕೆ ಹೇಳ್ಬೇಕು, ಯೋಚನೆ ಮಾಡಿ ಮಾತಾಡಬೇಕು.